ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಡೆಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವಾಗ ತಾನೇ 11/11 ಪೋರ್ಟಲ್ ಆಯಿತು. 11/11 ಪೋರ್ಟಲ್ ದಿನ ನಾವು ವಿಶಸ್ ಮಾಡಿರ್ಬೋದು ಅಥವಾ ಪ್ರೇಯರ್ಸ್ ಮಾಡಿರ್ಬೋದು, ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಇಂಟೆನ್ಷನ್ ಸೆಟ್ ಮಾಡಿರ್ಬೋದು. ಬಟ್ ಅದೆಲ್ಲ ಯಾವ ರೀತಿ ನಮ್ಮ ಲೈಫಿಗೆ ಎಂಟರ್ ಆಗ್ತಾ ಇದೆ, ಏನನ್ನು ನಾವು ಇವಾಗ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಜೀವನಕ್ಕೆ ಏನನ್ನು ಇನ್ವೈಟ್ ಮಾಡ್ತಾ ಇದ್ದೀವಿ, ಏನನ್ನು ಇನ್ವೈಟ್ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ, ಯೂನಿವರ್ಸ್ ನಮಗೆ ಯಾವ ರೀತಿ ಯಾವ ವಿಚಾರದಲ್ಲಿ ಯಾವ ರೀತಿ ಮ್ಯಾನಿಫೆಸ್ಟೇಷನನ್ನು ನಮ್ಮ ಲೈಫಿಗೆ ತರ್ತಾ ಇದೆ ಅದನ್ನೆಲ್ಲ ನೋಡೋಣ. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ ಈ ಸಂದರ್ಭದಲ್ಲಿ ನಮ್ಮ ಲೈಫಿಗೆ ಎಂಟರ್ ಆಗ್ತಾ ಇರುವಂಥದ್ದು, ರಿಯಲೈಸೇಷನ್ ಆಗ್ತಾ ಇರುವಂಥ ಮ್ಯಾನಿಫೆಸ್ಟೇಷನ್ಗಳು ಏನು ಅಂತ ಹೇಳಿ. ಸೊ ಅದು ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್. ಲೆಟ್ಸ್ ಬಿಗಿನ್. ಇಲ್ಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಡೆಕ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಡೆಕ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ, ಈ ಸಮಯದಲ್ಲಿ ಯಾವ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ ಅಂತ ಹೇಳಿ ನೀವು ಆಲೋಚನೆ ಮಾಡಿದಾಗ ಯಾವ ಡೆಕ್ ಕಡೆ ನಿಮ್ಮ ಅಟೆನ್ಷನ್ ಅಥವಾ ಅಟ್ರಾಕ್ಷನ್ ಜಾಸ್ತಿ ಇದೆ, ಈ ಸಮಯದಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಸಮಯದಲ್ಲಿ ಏನನ್ನು ನಿಮ್ಮ ಜೀವನಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆಲ್ರೈಟ್, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು, ಏನನ್ನು ನೀವು ನಿಮ್ಮ ಲೈಫಿಗೆ ಇನ್ವೈಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಆಗಿದ ತಕ್ಷಣ ಐ ಫೆಲ್ಟ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್. ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಇರೋ ಥರ, ಅಥವಾ ನಿಮಗೆ ಬೇಕಾಗಿರುವಂಥ ಸೊಲ್ಯೂಷನನ್ನು ತರ್ತಾ ಇರೋ ಥರ, ಅಥವಾ ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ತರ್ತಾ ಇರೋ ಥರ. ಲೈಕ್ ನೀವು ಯಾವುದಾದ್ರೂ ಡಿಸಿಷನ್ ಪೆಂಡಿಂಗ್ ಇದ್ದರೆ, ಅಥವಾ ಏನಕ್ಕಾದರೂ ಅಪ್ಲೈ ಮಾಡಿದರೆ, ಅಥವಾ ಯಾವುದಾದ್ರೂ ಮೆಸೇಜಿಗೆ ವೇಟ್ ಮಾಡ್ತಾ ಇದ್ದರೆ, ಅಥವಾ ಯಾವುದಾದ್ರೂ ಅಪ್ರೂವಲ್ಗೆ ವೇಟ್ ಮಾಡ್ತಾ ಇದ್ದರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರೋ ಥರ. ಎಸ್ಪೆಷಲಿ ತುಂಬ ದಿನ ಆಯಿತು ಇದ್ರ ಬಗ್ಗೆ ನನಗೆ ಯಾವುದೂ ಇನ್ಫಾರ್ಮೇಷನ್ ಬಂದಿಲ್ಲ, ಬಟ್ ಇದಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಲೆಟ್ಸ್ ಇಗ್ನೋರ್ ಅಂತ ಹೇಳಿ ನೀವು ಯಾವುದ್ರ ಬಗ್ಗೆ ಆದರೂ ಇಗ್ನೋರ್ ಮಾಡಿದರೆ, ಅಥವಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟಿದ್ರೆ ಅಥವಾ ಮರ್ತು ಹೋಗಿದ್ರೆ, ಸೊ ದರ್ ಇಸ್ ಸಮ್ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಮೆಸೇಜಸ್ ಆ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ, ಸೊ ದಟ್ ನೀವು ಇನ್ಫಾರ್ಮ್ಡ್ ಡಿಸಿಷನ್ ಮಾಡಲಿ ಅಂತ ಹೇಳಿ. ಇಲ್ಲ ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್ ಎನಿ ಕೈಂಡ್ ಆಫ್ ಇನ್ಫಾರ್ಮೇಷನ್, ಸೊ ದಟ್ ನೀವು ಆ ಕನ್ಫ್ಯೂಷನ್ ಎನರ್ಜಿನಲ್ಲಿ ಇಲ್ದಿರ ಯು ಕ್ಯಾನ್ ಟೇಕ್ ನೆಕ್ಸ್ಟ್ ಸ್ಟೆಪ್ಸ್ ಏನು ತೊಗೊಳ್ಳೋ ಥರ. ಅದು ಅಕ್ಸೆಪ್ಟೆಡ್ ಅಥವಾ ಅಪ್ರೂವಲ್ ಅಥವಾ ರಿಜೆಕ್ಷನ್ ಅಂತ ಯಾವ ಇನ್ಫಾರ್ಮೇಷನನ್ನು ಹೇಳ್ತಾ ಇಲ್ಲ, ಬಟ್ ದರ್ ಇಸ್ ಸಮ್ ಕೈಂಡ್ ಆಫ್ ಇನ್ಫಾರ್ಮೇಷನ್, ಸೊ ದಟ್ ಈ ಕನ್ಫ್ಯೂಷನ್ ಆಚೆ ಬಂದು ನೀವು ನೆಕ್ಸ್ಟ್ ಸ್ಟೆಪ್ಗಳು ಅಥವಾ ನೆಕ್ಸ್ಟ್ ಡಿಸಿಷನ್ಗಳು ತಗೊಳ್ಳೋದಕ್ಕೆ. ಸೊ ಯು ಆರ್ ಇನ್ವೈಟಿಂಗ್ ಸಮ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಆರ್ ಮೆಸೇಜಸ್ ನಿಮ್ಮ ಲೈಫಲ್ಲಿ ಈ ಸಂದರ್ಭದಲ್ಲಿ, ಸೊ ದ್ಯಾಟ್ ನಿಮ್ಮ ನೆಕ್ಸ್ಟ್ ಸ್ಟೆಪ್ಸ್ ಏನು ಅಂತ ಹೇಳಿ ನಿಮಗೆ ಕ್ಲಿಯರ್ ಆಗೋದಕ್ಕೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ವೆರಿ ವೆರಿ ಸ್ಟ್ರಾಂಗ್ ಈ ಟೈಮಲ್ಲಿ. ಆ್ಯಕ್ಚುಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ್ರೆ ಲೈಕ್ ದೆರ್ ಆರ್ ಲಾಟ್ ಆಫ್ ಡೋರ್ಸ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಓಪನ್ ಆಗ್ತಾ ಇರೋದು. ಸ್ವಲ್ಪ ಬಾಗಿಲುಗಳು ಒಂಚೂರು ಓಪನ್ ಆಗಿರೋ ಥರ ಇದೆ, ಇನ್ನು ಮಿಕ್ಕಿದ್ದು ತುಂಬ ವೈಡ್ ಆಗಿ ಓಪನ್ ಆಗಿರೋ ಥರ ಇದೆ. ಸೊ ಯು ಆರ್ ಟ್ಯಾಪಿಂಗ್ ಆರ್ ನಾಕ್ಡ್ ಮೆನಿ ಡೋರ್ಸ್. ಎಷ್ಟೊಂದು ಡೋರ್ಗಳು ಅಥವಾ ಎಷ್ಟೊಂದು ಆಪರ್ಚುನಿಟಿಗಳಿಗೆ ಅಥವಾ ಎಷ್ಟೊಂದು ಏರಿಯಾನಲ್ಲಿ ನೀವು ಇಂಟೆನ್ಷನ್ ಸೆಟ್ ಮಾಡಿರ್ಬೋದು. ಕೆಲವರು ರಿಲೇಷನ್ಶಿಪ್ಪಿಗಿರ್ಬೋದು, ಕೆಲವರು ನಿಮ್ಮ ಸ್ಕಿನ್ ಕ್ಲಿಯರ್ ಮಾಡೋದಕ್ಕಿರ್ಬೋದು, ಕೆಲವರು ಐ ಡೋಂಟ್ ನೋ, ಇಟ್ ಫೀಲ್ಸ್ ಲೈಕ್ ಅ ಫಿಸಿಕಲ್ ಇನ್ಕಮಿಂಗ್, ಲೈಕ್ ಬಾಗಿಲು ತಟ್ಟಿ ಮನೆ ಒಳಗಡೆ ಬರ್ತಾ ಇರೋ ಥರ. ಸೊ ರಿಯಾಲಿಟಿಗೆ, ನಿಮ್ಮ ಲೈಫನ್ನ ರಿಯಾಲಿಟಿಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಕೊಂಡಿರುವಂಥ ಕೆಲವೊಂದು ವಿಚಾರಗಳು ಸ್ವಲ್ಪವಾಗಿ ಓಪನ್ ಆಗ್ತಾ ಇದೆ. ಕೆಲವು ಕಂಪ್ಲೀಟಾಗಿ ಓಪನ್ ಆಗ್ತಾ ಇದೆ. ಲೈಕ್ ಐ ಆಮ್ ರೆಡಿ ಟು ಕಮ್ ನಿಮ್ಮ ಲೈಫಿಗೆ ಅನ್ನೋ ಥರ. ಸೊ ವಾಟ್ ಐ ವಾಂಟ್ ಗ್ರೂಪ್ ನಂಬರ್ 1, ನೀವು ಈ ಸಂದರ್ಭದಲ್ಲಿ ನಾನು ಇದು ಮಾತಾಡಬೇಕಾದ್ರೆ ಯಾವ ಸಬ್ಜೆಕ್ಟು ಅಥವಾ ಯಾವ ಟಾಪಿಕ್ಕು ಅಥವಾ ಯಾವ ಒಂದು ಇಂಟೆನ್ಷನ್ ಹೈಲೈಟ್ ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಮಾತಾಡ್ತಾ ಇರೋದು. ಆಲ್ಸೋ ನಿಮ್ಮ ವಿಡಿಯೋನ ಪಾಸ್ ಮಾಡಬೇಕಾಗಿ ಬಂತು. ದೆರ್ ವಾಸ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ರೋಡಲ್ಲಿ. ಸಡನ್ನಾಗಿ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸಡನ್ನಾಗಿ ಯಾವುದೋ ವೆಹಿಕಲ್ ಹೋಗೋಕ್ಕೆ ಜೋರಾಗಿ ವೆಹಿಕಲ್ ಹೋಗ್ತಾ ಇತ್ತು, ಟ್ರಕ್ ಆರ್ ಸಮಥಿಂಗ್. ಸೊ ದೆರ್ ವಾಸ್ ಲಾಟ್ ಆಫ್ ನಾಯ್ಸ್ ರೋಡಲ್ಲಿ. ಸೊ ಐ ಹ್ಯಾಡ್ ಟು ಪಾಸ್. ಸೊ ದ ಮೆಸೇಜ್ ಈಸ್ ನಿಮಗೆ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ ಆ ನಾಯ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇರೋ ಥರ ಇದೆ. ಕೆಲವ್ರಿಗೆ ನಿಮ್ಮ ಮೈಂಡಲ್ಲಿರೋ ನಾಯ್ಸು ಅನ್ನೆಸೆಸರಿಯಾಗಿ ಓವರ್ ಥಿಂಕ್ ಮಾಡ್ತಾ ಇರೋದು ಯಾವುದಾದ್ರೂ ಸಿಚುವೇಶನ್ ಬಗ್ಗೆ, ಆ ನಾಯ್ಸು ಸ್ವಲ್ಪ ಕಾಮ್ ಆಗ್ತಾ ಇರೋ ಥರ ಇದೆ. ಬಿಕಾಸ್ ಈ ಮೆಸೇಜಿಂದಾಗಿ ಅಥವಾ ನಿಮಗೆ ಈ ರಿವೀಲ್ ಮಾಡುವಂಥ ಇನ್ಫಾರ್ಮೇಷನಿಂದಾಗಿ. ಬಟ್ ಯುವರ್ ಮೈಂಡ್ ವಿಲ್ ಬಿ ವೆರಿ ವೆರಿ ಕ್ಲಿಯರ್. ಆ ಕನ್ಫ್ಯೂಷನ್ ಕ್ಲಿಯರ್ ಆಗ್ತಾ ಇದೆ, ಮತ್ತು ನೀವು ನೆಕ್ಸ್ಟ್ ಸ್ಟೆಪ್ಗಳು ಏನು ತೊಗೊಳ್ಬೇಕು ಅನ್ನೋಂಥ ಡೆಸಿಷನ್ ಮೇಕಿಂಗ್
ಎಬಿಲಿಟಿ ಸ್ಟ್ರಾಂಗ್ ಆಗ್ತಾ ಇರೋ ಥರ ಇದೆ. ನೀವು ಈ ಸಂದರ್ಭದಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಸಮ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಆರ್ ಸಮ್ ಮೆಸೇಜ್ ಆರ್ ಸಮ್ ಕೈಂಡ್ ಆಫ್ ಕ್ಲಾರಿಟಿ ನಿಮಗೆ ಬೇಕಾಗಿರುವಂಥದ್ದು, ಸೊ ದಟ್ ನಿಮ್ಮ ಮೈಂಡ್ ಕ್ಲಿಯರ್ ಆಗಲಿ, ನಿಮ್ಮ ಆ ರೆಸ್ಟ್ಲೆಸ್ನೆಸ್ ಕಾಮ್ ಆಗಿ ನೀವು ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ ತೊಗೊಳ್ಳೋದಕ್ಕೆ. ಮತ್ತು ಎರಡನೇದು, ನಿಮ್ಮ ಲೈಫಲ್ಲಿ ಈ ಸಂದರ್ಭದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಮಲ್ಟಿಪಲ್ ಡೋರ್ಸ್. ಎಷ್ಟೊಂದು ಏರಿಯಾನಲ್ಲಿ ನೀವು ಇಂಟೆನ್ಷನ್ ಸೆಟ್ ಮಾಡಿದರೆ ಸ್ವಲ್ಪವಾಗಿ ಅದು ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಇರೋದು. ಅಗೇನ್ ಒಂದು ಡೋರು ಟೋಟಲ್ ಆಗಿ ಓಪನ್ ಆಗಿರೋದನ್ನ ತೋರಿಸ್ತಾ ಇದ್ದಾರೆ, ಮಿಕ್ಕಿದೆಲ್ಲ ಸ್ವಲ್ಪ ಓಪನ್ ಆಗಿರೋದನ್ನ ತೋರಿಸ್ತಾ ಇದ್ದಾರೆ. ಸೊ ಆ ಓಪನ್ ಡೋರ್ ಎಸ್ಪೆಷಲಿ ನಿಮಗೆ ಯಾವ ಒಂದು ಇನ್ಫಾರ್ಮೇಷನ್ ಅಥವಾ ಯಾವುದೋ ಒಂದು ಇಂಟೆನ್ಷನ್ ನಿಮ್ಮ ಗಮನಕ್ಕೆ ಬರ್ತಾ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇರೋದು. ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಮೇ ಬಿ ಆ ಒಂದು ಏರಿಯಾನಲ್ಲಿ ನಿಮ್ಮ ಒಂದು ಈ ಪರ್ಟಿಕ್ಯುಲರ್ ಡೋರು ಕಂಪ್ಲೀಟಾಗಿ ಓಪನ್ ಆಗ್ತಾ ಇರೋ ಥರ ಇದೆ. ರೈಟ್. ಸೊ ಕೆಲವ್ರಿಗೆ ಇದು ನಿಮ್ಮ ಬಾಡಿ ರಿಲೇಟೆಡು, ನಿಮ್ಮ ಹೀಲಿಂಗ್ ರಿಲೇಟೆಡು, ಮತ್ತು ನೀವು ಫಿಟ್ನೆಸ್ ಬಗ್ಗೆ ಆಲೋಚನೆ ಮಾಡ್ತಿದ್ರೆ, ಡಯಟ್ ಚೇಂಜ್ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ, ನಿಮ್ಮ ಗ್ಲೋ ಅಪ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ದೇರ್ ಇಸ್ ಸಮ್ ಕೈಂಡ್ ಆಫ್ ಬ್ಯೂಟಿ ಕೂಡ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದು. ಮೇ ಬಿ ಯು ವಾಂಟ್ ಟು ಲುಕ್ ಗುಡ್, ಯು ವಾಂಟ್ ಟು ಲುಕ್ ಫಿಟ್, ಯು ವಾಂಟ್ ಟು ಬಿ ಹೆಲ್ದಿ, ಲಾಂಗ್ ಟರ್ಮ್ ಪೇನ್ ಅಥವಾ ಸಮ್ ಕೈಂಡ್ ಆಫ್ ಹೀಲಿಂಗ್, ಮತ್ತು ಫಾರ್ ಯು ಟು ಫೀಲ್ ಗುಡ್. ನಿಮ್ಮ ಬಾಡಿನಲ್ಲಿ ನೀವು ಸ್ಟ್ರಾಂಗ್ ಆಗಿ, ಪವರ್ಫುಲ್ ಆಗಿ, ಕಾನ್ಫಿಡೆಂಟ್ ಆಗಿರುವಂಥ ಒಂದು ಟೈಮ್ ಪೀರಿಯಡನ್ನು ನಿಮ್ಮ ಲೈಫ್ಗೆ ಇನ್ವೈಟ್ ಮಾಡ್ತಾ ಇದ್ದೀರಾ, ಸೊ ದಟ್ ಯು ಕ್ಯಾನ್ ಫೀಲ್ ವೆರಿ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಸ್ಟ್ರಾಂಗ್ ನಿಮ್ಮ ಬಾಡಿನಲ್ಲಿ. ಸೊ ದಟ್ ಈಸ್ ಸಮಥಿಂಗ್ ಕೆಲವ್ರಿಗೆ ಈ ಸಮಯದಲ್ಲಿ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರೋದು. ತುಂಬ ದಿನದಿಂದ ಅಂದ್ಕೊಳ್ತಾ ಇರ್ಬೋದು ನೀವು, ಲೈಕ್ ಈ ಎಕ್ಸಸೈಸ್ ಮಾಡಬೇಕು ಅಥವಾ ಈ ಡಯಟ್ ಚೇಂಜ್ ಮಾಡಬೇಕು, ಬಾಡಿ ತುಂಬ ವೀಕ್ ಆಗ್ತಾ ಇದೆ ಅಥವಾ ವೀಕ್ ಇದೆ ಅಂತ ಅನ್ನಿಸ್ತಾ ಇದೆ, ತುಂಬ ಬೇಗ ಸುಸ್ತಾಗೋದು, ಟಯರ್ಡ್ ಆಗೋದು. ಸೊ ಈ ಎಲ್ಲ ಏರಿಯಾನಲ್ಲಿ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ, ಮತ್ತು ಯೂನಿವರ್ಸ್ ನಿಮಗೆ ಈ ಸಮಯದಲ್ಲಿ ಸಪೋರ್ಟ್ ಮಾಡ್ತಾ ಇರೋದು. ನಿಮಗೆ ಖುಷಿ ಕೊಡುವಂಥ ಒಂದು ಬಾಡಿನ ನೀವು ಕ್ರಿಯೇಟ್ ಮಾಡೋದಕ್ಕೆ. ಸೊ ದಟ್ ಈಸ್ ಸಮಥಿಂಗ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಈ ಸಮಯದಲ್ಲಿ, ಸೊ ದಟ್ ಯು ಕ್ಯಾನ್ ಬಿ ಫಿಟ್ ಆ್ಯಂಡ್ ಕಾನ್ಫಿಡೆಂಟ್ ನಿಮ್ಮ ಬಾಡಿನಲ್ಲಿ. ಓಕೆ. ಈ ಮೆಸೇಜ್ ಎಲ್ಲರಿಗೂ ಅನ್ವಯಿಸದೇ ಇರ್ಬೋದು, ಬಟ್ ಮೇ ಬಿ 1 or 2 ಆಫ್ ಯು ಕೆಲವರು ಡಿವೋರ್ಸ್ಗೆ ಯಾರಾದರೂ ಅಪ್ಲೈ ಮಾಡಬೇಕಂತ ಅಂದ್ಕೊಳ್ತಿದ್ರೆ, ಅಥವಾ ಅಪ್ಲೈ ಆಲ್ರೆಡಿ ಮಾಡಿದರೆ, ಅಥವಾ ದೇರ್ ಇಸ್ ಸಮಥಿಂಗ್ ನೀವು ರಿಲೀಸ್ ಮಾಡ್ತಾ ಇರೋದು ನಿಮ್ಮ ಲೈಫಿಂದ, ನಿಮ್ಮ ಪಾಸ್ಟಿಂದ, ಯು ಆರ್ ಸಕ್ಸಸ್ಫುಲಿ ರಿಲೀಸಿಂಗ್ ಇಟ್. ಮತ್ತು ಆ ಸಿಚುವೇಷನಿಂದ ಆಚೆ ಬರ್ತಾ ಇದ್ದೀರಾ. ಯಾವುದಾದ್ರೂ ಒಂದು ಕಾಂಪ್ಲಿಕೇಟೆಡ್ ಸಿಚುವೇಷನಲ್ಲಿ ನೀವಿದ್ದರೆ ಅದರಿಂದ ಆಚೆಗೆ ಬರೋದಕ್ಕೆ ಬೇಕಾಗಿರೋಂಥ ಸಲ್ಯೂಷನನ್ನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ಹೆಲ್ಪ್ ಮಾಡ್ತಾ ಇರೋದು, ಅಥವಾ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ಸಿಂಪಲ್ ಸಲ್ಯೂಷನ್, ಕಾಂಪ್ಲಿಕೇಶನ್ ಆಗ್ದಿರಾ, ಎರಡು ಕಡೆನೂ ಏನಂತಾರೆ ಆರ್ಗ್ಯುಮೆಂಟ್ಸ್ ಆಗ್ದಿರಾ ಹೇಗೆ ಅದನ್ನು ಸಾಲ್ವ್ ಮಾಡೋದು ಅನ್ನೋವಂಥ ಒಂದು ಸಲ್ಯೂಷನನ್ನು ಈ ಸಮಯದಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀರಾ. ವಿ ಹ್ಯಾವ್ 2 ಆಫ್ ಪೆಂಟಕಲ್ಸ್. ಮೊದಲನೇ ಕಾರ್ಡೇನೆ ನಿಮಗೆ 2 ಆಫ್ ಪೆಂಟಕಲ್ಸ್ ಬಂದು ಸ್ವಲ್ಪ ಕನ್ಫ್ಯೂಷನು, ಮತ್ತು ಲೈಕ್ ಪಾಸ್ಟ್ ಪ್ರೆಸೆಂಟು ಮಧ್ಯ ನಿಂತಿರೋವಂಥದ್ದು, ಕಂಪ್ಲೀಟಾಗಿ ಮುಂದೆ ಹೋಗೋಕ್ಕಾಗದೇ ಇರೋವಂಥದ್ದು. ಕೆಲವರು ಇದು ಪಾಸ್ಟಲ್ಲಿ ಸ್ಟ್ರಕ್ ಆಗಿರೋವಂಥ ಎನರ್ಜಿ ಇರ್ಬೋದು, ಪಾಸ್ಟ್ ರಿಲೇಷನ್ಶಿಪ್ಗಳು ಅಥವಾ ಪಾಸ್ಟ್ ಪೇನು, something that you are stuck in, or some kind of confusion, or too much of work, too much of stress. ಈ ಸಮಯದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಆ ಕಾಮ್ನೆಸ್ನ, ರೆಸ್ಟ್ಲೆಸ್ನ ರಿಲೀಸ್ ಮಾಡೋದಕ್ಕೆ ಬೇಕಾಗಿರುವಂಥ ಆ ಕ್ಲಾರಿಟಿನ, ಅಂಡರ್ಸ್ಟ್ಯಾಂಡಿಂಗ್ನ. ಅದು ಆಲ್ರೆಡಿ ನಾವು ಸ್ಟಾರ್ಟಿಂಗಲ್ಲೇ ಹೇಳಿರೋ ಹಾಗೆ ಕೆಲವರು ಪೇನಿಂದ ಹೀಲ್ ಆಗ್ತಾ ಇದ್ದೀರಾ. ಬಾಡಿ ಪೇನ್ ಇರ್ಬೋದು, ಅಥವಾ ಹಾರ್ಟ್ ಟೇಕ್ ಇರ್ಬೋದು, ಅಂದರೆ ಹಾರ್ಟ್ ಬ್ರೇಕ್ ಆಗಿ ಹೀಲ್ ಆಗ್ತಾ ಇರ್ಬೋದು. ಆ ಒಂದು ಸಿಚುವೇಷನಲ್ಲಿ ಯು ಆರ್ ಮ್ಯಾನಿಫೆಸ್ಟಿಂಗ್ ಆ ಹೀಲಿಂಗ್ನ ನಿಮ್ಮ ಲೈಫ್ಗೆ ಈ ಸಂದರ್ಭದಲ್ಲಿ. ಕೆಲವರು ರಿಲೇಷನ್ಶಿಪ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ವಿ ಹ್ಯಾವ್ 10 ಆಫ್ ಕಪ್ಸ್ ಹಿಯರ್. ನಿಮಗೆ ಡಿಸೈರಬಲ್ ಆಗುವಂಥ ರಿಲೇಷನ್ಶಿಪ್ಪು, ಬಟ್ ಇದ್ರ ಜೊತೆ ಈ ಕಾರ್ಡ್ ಬಂದಿರೋದ್ರಿಂದ ಕೆಲವರು ರಿಲೇಷನ್ಶಿಪ್ಪಿಂದ ಆಚೆ ಬರುವಂಥ ಒಂದು ಅಟೆಂಪ್ಟ್ ಮಾಡ್ತಾ ಇರ್ಬೋದು. ಟು ಟೇಕ್ ಅ ಡಿವೋರ್ಸ್, ಸೆಪರೇಷನ್, ಅಥವಾ ಕೂತು ಮಾತಾಡಿ ಸಿಚುವೇಶನನ್ನು ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು. ಇಟ್ ಈಸ್ ನಾಟ್ ಆಲ್ವೇಸ್ ಡಿವೋರ್ಸ್. ಮಾತಾಡಿ ಸಾಲ್ವ್ ಮಾಡ್ತೀನಿ ಅಂತ ಒಂದು ಇಂಟೆನ್ಷನ್ ಸೆಟ್ ಮಾಡಿರ್ಬೋದು, ಅಥವಾ ನನ್ನ ಸಿಚುವೇಶನ್ ಇಂಪ್ರೂವ್ ಆಗಲಿ ಅಂತ ಇಂಟೆನ್ಷನ್ ಸೆಟ್ ಮಾಡಿರ್ಬೋದು. ವಾಟ್ ಎವರ್ ಈಸ್ ದ ಕೇಸ್, ಲೈಕ್ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ, ಲೈಕ್ ಸಮ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಆರ್ ಮೆಸೇಜ್ ನಿಮ್ಮ ಈ ಸಿಚುವೇಶನನ್ನು ಸಿಂಪಲ್ ಆಗಿ ಸಾಲ್ವ್ ಮಾಡೋದಕ್ಕೆ ಕಾಂಪ್ಲಿಕೇಟ್ ಮಾಡ್ಕೊಳ್ದಿರಾ, ಅಂಥ ಒಂದು ಆರ್ಗ್ಯುಮೆಂಟ್ಸ್ ಆಗ್ದಿರಾ, ಹೇಗೆ ಈ ಸಿಚುವೇಶನಿಗೆ ಪೀಸ್ನ ತರೋದು
ತರೋದು, ಕಂಫರ್ಟ್ನ ತರೋದು, ಹೇಗೆ ಆ ಲವ್ನ ರೆಸ್ಟೋರ್ ಮಾಡೋದು, ಆ ಬ್ಯಾಲೆನ್ಸ್ನ ಹೇಗೆ ತರೋದು ಅನ್ನೋಂಥ ಒಂದು ಸಿಚುವೇಷನಲ್ಲಿ ಯು ಮೇ ಬಿ ವರ್ಕಿಂಗ್ ಆನ್ ದ್ಯಾಟ್ ಪಾರ್ಟ್ ಈ ಸಂದರ್ಭದಲ್ಲಿ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಂದು ರಿಲೇಷನ್ಶಿಪ್ಪಲ್ಲಿ ಹಾರ್ಮನಿ, ಯಾರು ನಿಮ್ಮ ರಿಲೇಷನ್ಶಿಪ್ನ ನೀವು ಆಲ್ರೆಡಿ ಹೀಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಕೂತು ಮಾತಾಡಿ ಸಾಲ್ವ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಯೂನಿವರ್ಸ್ ಇಸ್ ಫೇವರಿಂಗ್ ಯಾರು ಈ ರಿಲೇಷನ್ಶಿಪ್ಪಿಂದ ಆಚೆ ಬರಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಅಥವಾ ಆಲ್ರೆಡಿ ಡಿವೋರ್ಸ್ಗೆ ಅಪ್ಲೈ ಮಾಡಿರ್ಬೋದು, ಅಥವಾ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಅಥವಾ ಐ ಆಮ್ ಡನ್ ಅಂತ ಹೇಳಿ ಡಿಸೈಡ್ ಮಾಡಿರ್ಬೋದು. ನಿಮಗೂ ಯೂನಿವರ್ಸ್ ಈ ಸಮಯದಲ್ಲಿ ಆ ಮ್ಯಾನಿಫೆಸ್ಟೇಷನಿಗೆ ಸಪೋರ್ಟ್ ಮಾಡ್ತಾ ಇರೋದು. ಸೊ ದಟ್ ಇದ್ರ ಈ ಒಂದು ಕ್ರಿಟಿಕಲ್ ಸಿಚುವೇಷನಿಂದ ಅಥವಾ ಈ ಪೇನ್ಫುಲ್ ಸಿಚುವೇಷನಿಂದ ಅಂಥ ಒಂದು ಕಾಂಪ್ಲಿಕೇಶನ್ಸ್ ಇಲ್ದಿರ ನೀವು ಆಚೆ ಬರೋದು ಹೇಗೆ ಅಂತ ಹೇಳಿ. ಅಗೇನ್ ಡಿವೋರ್ಸ್ ವಿಚಾರ ಬಂದಾಗ ಇಟ್ ಇಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್, ಎಲ್ಲರಿಗೂ ಅನ್ವಯಿಸೋದಿಲ್ಲ. ಸೊ ಡೋಂಟ್ ಟೇಕ್ ಇಟ್ ಪರ್ಸ್ನಲಿ. ನಿಮಗೆ ಅದು ಆ ಟಾಪಿಕ್ ನಿಮಗಲ್ಲ ಅಂತಂದರೆ ದಿಸ್ ಇಸ್ ಫಾರ್ ಫ್ಯೂ ಆಫ್ ದೆಮ್, ಬಿಕಾಸ್ ಐ ನೋ ಪರ್ಸ್ನಲಿ ಕೆಲವರು ಈ ಸಿಚುವೇಷನ್ನಲ್ಲಿ ಇರೋವಂಥವ್ರು. ಸೊ ಇಟ್ ಈಸ್ for them if you are watching. So yeah, definitely you are getting a solution ನಿಮ್ಮ complicated situation ಗೆ, and you are attracting new thing. It is all happening, ಎಲ್ಲ ಜೊತೆನಲ್ಲಿ ಆಗ್ತಾ ಇರೋ ಥರ ಇದೆ. ಗ್ರೂಪ್ ನಂಬರ್ 1 you're ಅದನ್ನೇ ಹೇಳಿದ್ದು ನಾನು, ಲೈಕ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಎಷ್ಟೊಂದು ಡೋರ್ಸು ನೀವು ನಾಕ್ ಮಾಡಿರೋ ಥರ ಎಲ್ಲ ಡೋರೂ ಸ್ವಲ್ಪವಾಗಿ ಓಪನ್ ಆಗ್ತಾ ಇರೋ ಥರ. ಕೆಲವರು ಜಾಬ್ಗೆ ಅಪ್ಲೈ ಮಾಡಿದರೆ ಅಥವಾ ಜಾಬ್ ಚೇಂಜ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದರೆ ಯು ಆರ್ ಅಟ್ರಾಕ್ಟಿಂಗ್ ಸಮ್ ಕೈಂಡ್ ಆಫ್ ನ್ಯೂ ಆಪರ್ಚುನಿಟಿ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ಅ ಬ್ರ್ಯಾಂಡ್ ನ್ಯೂ ಜಾಬ್ ಆರ್ ಅ ಬ್ರ್ಯಾಂಡ್ ನ್ಯೂ ರಿಲೇಷನ್ಶಿಪ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಕೆಲವ್ರಿಗೆ ಡಿವೋರ್ಸ್ ಆಗ್ತಾನೆ ಇಮ್ಮಿಡಿಯೇಟಾಗಿ, ನಾಟ್ ಡಿವೋರ್ಸ್, ಸೆಪ್ರೇಷನ್ ಅಥವಾ ವಾಟ್ ಎವರ್ ಈ ಸಿಚುವೇಷನಿಂದ ನೀವು ರಿಲೀಸ್ ಆಗ್ತಿದ್ದಂಗೆ ದೇರ್ ಇಸ್ ಅ ನ್ಯೂ ಆಪರ್ಚುನಿಟಿ ನಿಮಗೆ. ನಾನು ಯಾವಾಗಲೂ ಒಂಟಿಯಾಗಿದ್ಬಿಡ್ತೀನ, ಅಥವಾ ನನಗೆ ನನ್ನ ಜಾಬ್ ಯಾವತ್ತೂ ಬದಲಾಗೋದಿಲ್ವಾ, ಇದೇ ಕನ್ಫ್ಯೂಷನಲ್ಲೇ ಇದೆ, ಫಿಯರಲ್ಲೇ ಇರ್ತೀನ ಅಂತಂದರೆ ನೋ, ದ್ಯಾಟ್ ಈಸ್ ನಾಟ್ ಟ್ರೂ ಅಟ್ ಆಲ್. ಯಾಕೆಂದರೆ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ವಿ ಆರ್ ಗೆಟಿಂಗ್ ಆಲ್ ಕೈಂಡ್ ಆಫ್ ರಿಲೇಷನ್ಶಿಪ್ ಕಾರ್ಡ್ಸ್ ಇಲ್ಲಿ. ಸೊ ದೆರ್ ಇಸ್ ಅ ಆಫರ್, ದೆರ್ ಇಸ್ ಅನ್ ಆಪರ್ಚುನಿಟಿ. ಕೆಲವ್ರಿಗೆ ಇದು ಜಾಬ್ ಆಪರ್ಚುನಿಟಿ, ಕೆಲವ್ರಿಗೆ ಇದು ರಿಲೇಷನ್ಶಿಪ್ ಆಪರ್ಚುನಿಟಿ. ಹೊಸ ರಿಲೇಷನ್ಶಿಪ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ವಿಚ್ ಬ್ರಿಂಗ್ಸ್ ಯು ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್, ಆ ಕಂಫರ್ಟ್ನ, ಆ ಫ್ಯಾಮಿಲಿನ, ಫೌಂಡೇಶನ್ನ, ದಿಸ್ ಈಸ್ ವೇರ್ ಐ ಬಿಲಾಂಗ್, ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಅಂಥವ್ರು. ಸೊ ಆ ಥರ ಒಂದು ಸಿಚುವೇಶನನ್ನು ನೀವು ಈ ಸಂದರ್ಭದಲ್ಲಿ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ಗ್ರೂಪ್ ನಂಬರ್ 1 ಸಮಥಿಂಗ್ ದಟ್ ಯು ಕ್ಯಾನ್ ದಟ್ ವಿಲ್ ಸಪೋರ್ಟ್ ಯು. ನಿಮಗೆ ಸೇಫ್ ಅನಿಸೋ ಅಂಥ ಸಿಚುವೇಶನು, ನಿಮಗೆ ಸೆಕ್ಯೂರ್ ಆಗಿದ್ದೀನಿ ಅನಿಸೋ ಅಂಥ ಸಿಚುವೇಶನು. ಇಟ್ ಕುಡ್ ಬಿ ರಿಲೇಷನ್ಶಿಪ್ ಆರ್ ಜಾಬ್. ನೀವು ಅಲ್ಲಿ ಹೋದಾಗ ಇಟ್ ಫೀಲ್ಸ್ ಲೈಕ್ ಹೋಮ್. ಯಾ, ದಿಸ್ ಈಸ್ ಎಕ್ಸಾಕ್ಟ್ಲಿ ನಾನು ಇಲ್ಲೇ ಇರಬೇಕಾಗಿರುವಂಥದ್ದು, ನಾನು ಇಲ್ಲೇ ಕೆಲಸ ಮಾಡಬೇಕಾಗಿರುವಂಥದ್ದು, ಇದು ನನಗೋಸ್ಕರ ಮಾಡಿರೋ ಥರ ಇದೆ, ನಾನು ಅಂದ್ಕೊಂಡಿರೋವಂಥ ಡ್ರೀಮ್ ಜಾಬ್ ಥರ ಇದೆ, ನಾನು ಅಂದ್ಕೊಂಡಿರೋವಂಥ ರಿಲೇಷನ್ಶಿಪ್ ಥರ ಇದೆ ಅಂತ ಹೇಳಿ. ಸೊ ಯಾ, ಲುಕ್ ಅಟ್ ಆಲ್ ದ ಗಿಫ್ಟ್ಸ್, ಲಾಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್. ಆ್ಯಂಡ್ ಆಲ್ಸೋ ಇಷ್ಟೊಂದು ಕಾಯಿನ್ಸು ನಮ್ಮ ಸುತ್ತ ಇರೋದು, ಮತ್ತು ಯೂನಿವರ್ಸ್ ನಮಗೆ 2 ಕೈಯಿಂದ ನಮಗೆ ಕೊಡ್ತಾ ಇರೋದು, ನಾವು ಅದನ್ನು ರಿಸೀವ್ ಮಾಡ್ಕೊಳ್ತಾ ಇರೋದು 2 ಕೈಯಿಂದ. ಮತ್ತು ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಒಂದು ಡೋರ್ ಅಲ್ಲ, ಮಲ್ಟಿಪಲ್ ಡೋರ್ಸ್ ಅಂತ ಹೇಳಿ. ಸೊ ವಿ ಹ್ಯಾವ್ 6 ಡಿಫ್ರೆಂಟ್ ಡೋರ್ಸ್ ಓಪನ್ ಆಗ್ತಾ ಇರೋ ಥರ ಈ ಪರ್ಟಿಕ್ಯುಲರ್ ಕಾರ್ಡ್ ಪ್ರಕಾರ ನಾವು ಹೋಗ್ಬೇಕಂತಂದರೆ, ನಾಟ್ ನೆಸೆಸರಿಲಿ 6 ಬಟ್ ಜನರಲ್ ಆಗಿ ಮಲ್ಟಿಪಲ್ ಏರಿಯಾಸ್ನಲ್ಲಿ ನಿಮಗೆ ಈ ಚೇಂಜಸ್ ಆಗ್ತಾ ಇರೋದು, ಹೊಸದನ್ನು ಇನ್ವೈಟ್ ಮಾಡ್ತಾ ಇರೋದು. ಕೆಲವೊಂದು ಮ್ಯಾನಿಫೆಸ್ಟೇಷನ್ ನಿಮ್ಗೆ ಆಲ್ರೆಡಿ ಗೊತ್ತು, ನಿಮ್ಗೆ ಇದು ಬೇಕಂತ ಹೇಳಿ. ಕೆಲವೊಂದು ನಿಮಗೆ ನೀವು ಎಕ್ಸ್ಪೆಕ್ಟೇ ಮಾಡದೇ ಇರೋವಂಥ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಬ್ಲೆಸ್ಸಿಂಗ್ಸ್ನ ಅಥವಾ ಆಪರ್ಚುನಿಟೀಸ್ನ ನಿಮ್ಮ ಲೈಫಿಗೆ ಈ ಟೈಮಲ್ಲಿ ಯೂನಿವರ್ಸ್ ಕಳಿಸ್ತಾ ಇರೋ ಥರ ಇದೆ. ಸೊ ದೇರ್ ಆರ್ ಸಮ್ ನೋನ್ ಮ್ಯಾನಿಫೆಸ್ಟೇಷನ್, ದೇರ್ ಆರ್ ಸಮ್ ಅನ್ನೋನ್ ಮ್ಯಾನಿಫೆಸ್ಟೇಷನ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ನೀವು ಇನ್ವೈಟ್ ಮಾಡ್ತಾ ಇರೋವಂಥದ್ದು. ಎಲ್ಲ ಕಾರ್ಡಲ್ಲೂ I can see you are happy. So that is the highlight. Group number 1. ಈ ಕಾರ್ಡಲ್ಲೂ ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದೀರಾ, ಈ ಕಾರ್ಡಲ್ಲೂ ನಿಮ್ಮ ಮುಖದಲ್ಲಿ ನಗು ಇದೆ, ಈ ಕಾರ್ಡಲ್ಲೂ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಇದಕ್ಕಾಗೆ ವೇಟ್ ಮಾಡ್ತಾ ಇದ್ದೆ, ನನಗಿದೇ ಎಕ್ಸಾಕ್ಟಾಗಿ ಬೇಕಾಗಿದ್ದಿದ್ದು, ನಾನಿದು ತುಂಬ ಕಾಂಪ್ಲಿಕೇಟ್ ಆಗೋಗುತ್ತೆ ಈ ಸಿಚುವೇಶನ್ ಅಂತ ಅಂದ್ಕೊಂಡಿದ್ದೆ, ಬಟ್ ಈಸಿಯಾಗಿ ಸಾಲ್ವ್ ಆಗೋಯ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಒಂದು ಬದಲಾವಣೆ ಆಗುತ್ತೆ ಅಂಥೇಳಿ. ಸೊ ಇಟ್ ಈಸ್ ಚೇಂಜಿಂಗ್. ಕೆಲವ್ರಿಗೆ ಇದು ಗ್ಲೋ ಅಪ್. ಓಕೆ, ಸೊ I can definitely see lot of changes ನಿಮ್ಮ ಫಿಸಿಕಲ್ ಬಾಡಿನಲ್ಲಿ. there is a lot of glow up energy. ಈ ಕಾರ್ಡನ್ನು ಕನ್ಸಿಡರ್ ಮಾಡಿದ್ರು ಅಷ್ಟೇ, ಯು ಆರ್ ಫೀಲಿಂಗ್ ಸೋ ಕಾನ್ಫಿಡೆಂಟ್ ನಿಮ್ಮ ಬಾಡಿನಲ್ಲಿ. ನೀವು ಯಾವ ರೀತಿ ನಿಮ್ಮನ್ನು ನೀವು ನೋಡುವಂಥ ದೃಷ್ಟಿನಲ್ಲಿ, ಮತ್ತು ನಿಮ್ಮನ್ನು ನೀವು ಪ್ರಪಂಚಕ್ಕೆ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀರಾ, ಆ ಒಂದು ಐಡೆಂಟಿಫಿಕೇಷನಲ್ಲಿ ದೆರ್ ಇಸ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ ನಿಮ್ಮ ಬಗ್ಗೆ, ನಿಮ್ಮ ಫಿಸಿಕಲ್ ಆಸ್ಪೆಕ್ಟ್ ಬಗ್ಗೆ, ನಿಮ್ಮ ಎಮೋಷ್ನಲ್ ಆಸ್ಪೆಕ್ಟು. ದೆರ್ ಇಸ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಗ್ರೂಪ್ ನಂಬರ್
1. We have number 6. ಮತ್ತು ಈ ಕಾರ್ಡಲ್ಲೂ ಅಷ್ಟೇ there is lot of satisfaction. ಈ ಕಾರ್ಡೂ ಅಷ್ಟೇ kind of unexpected gift or unexpected visitor. There is something very very unexpected and surprise factor ನಿಮ್ಮ ಗ್ರೂಪಲ್ಲಿ. ಮತ್ತು ಈ ಕಾರ್ಡಲ್ಲೂ ಅಷ್ಟೇ there is a lot of satisfaction families ಜೊತೆ ಫ್ರೆಂಡ್ಸ್ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. there is something very very sweet. ಯೂನಿವರ್ಸ್ ಬಂದು ಅಥವಾ ನಿಮ್ಮ ಸ್ಪಿರಿಟ್ ಗೈಡ್ಸ್ ಬಂದು ಟೋಟಲ್ ಆಗಿ ರಿವೀಲ್ ಮಾಡ್ತಾ ಇಲ್ಲ ಎಲ್ಲ ಒಂದು ಮ್ಯಾನಿಫೆಸ್ಟೇಷನನ್ನು, ಬಟ್ ಜಸ್ಟ್ ಬಿ ಶ್ಯೂರ್ ಬಿಕಾಸ್ ಎಷ್ಟೊಂದು ಡೋರ್ಸ್ಗಳ ಬಗ್ಗೆ ಮಾತಾಡಿರೋದ್ರಿಂದಾಗಿ ದೆರ್ ಆರ್ ಮಲ್ಟಿಪಲ್ ಚೇಂಜಸ್ ಮಲ್ಟಿಪಲ್ ಏರಿಯಾಸ್ನಲ್ಲಿ. ಬಟ್ ಒನ್ ಫಾರ್ ಶ್ಯೂರ್ ನಿಮ್ಮ ಫಿಸಿಕಲ್ ಆಸ್ಪೆಕ್ಟಲ್ಲಿ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲಲ್ಲಿ, ಮತ್ತು ಹೌ ಯು ಲುಕ್ ಯು ಫೀಲ್, ಈ ಒಂದು ಏರಿಯಾನಲ್ಲಿ ಡೆಫಿನೆಟ್ ಆಗಿ ದೇರ್ ಇಸ್ ಅ ಲಾಟ್ ಆಫ್ ಚೇಂಜಸ್ ಗ್ರೂಪ್ ನಂಬರ್ 1. ಸೊ ಮೊದಲನೇದಾಗಿ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು ನಿಮ್ಮ ಅಫರ್ಮೇಷನ್ ಬಂದು ಐ ಆಮ್ ಫಿಟ್, ಐ ಆಮ್ ಹ್ಯಾಪಿ, ಐ ಆಮ್ ಕಾನ್ಫಿಡೆಂಟ್. ದಟ್ ಈಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಅಫರ್ಮೇಷನ್ ನಿಮ್ಗೆ ಇವಾಗ ಐ ಫೀಲ್ ಕಾನ್ಫಿಡೆಂಟ್, I attract good things. Yeah, look at that. First card ene bandu oracle alli we have blessed, a lot of blessings. Group number 1, get ready for all the blessings. I am ready for all the blessings anta heli kelgade comment ಮಾಡಿ, because that looks like a wonderful affirmation. ನಿಮಗೆ number 22, lot of blessings. Universe ಬಂದು ಸಿಕ್ಕಾಪಟ್ಟೆ blessings ನ ಕಳಿಸ್ತಾ ಇರೋದು. We have 2 and 2 ಇಲ್ಲಿ 2 2 2 and then 2 again. Yeah, get ready for a lot of blessings. Group number 1, ಬರೀ ಒಂದು ಏರಿಯಾನಲ್ಲ, ಎಷ್ಟೊಂದು ಏರಿಯಾನಲ್ಲಿ ನೀವು ಈ ಸಮಯದಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದು. ಎಸ್ಪೆಷಲಿ ಮನಿ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ಕೆಲವ್ರಿಗೆ ರಿಲೇಷನ್ಶಿಪ್ಪು, ಕೆಲವ್ರಿಗೆ ಗ್ಲೋ ಅಪ್ಪು, ಹೆಲ್ತ್ ಆ್ಯಂಡ್ ಫಿಟ್ನೆಸ್ಸು, ಮತ್ತು ದೆರ್ ಆರ್ ಲಾಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸು ವಿಚ್ ವಿ ಡೋಂಟ್ ನೋ ಈ ಸಮಯದಲ್ಲಿ ಏನು ಆ ಬ್ಲೆಸ್ಸಿಂಗ್ ಅಂತ ಹೇಳಿ ಲೈಕ್ ಟೋಟಲ್ ಆಗಿ ರಿವೀಲ್ ಮಾಡದೇ ಇರೋದ್ರಿ. ಮತ್ತು ನೆಕ್ಸ್ಟ್ ಕಾರ್ಡ್ ಬಂದು ಟು ಬಿ ಫೇರ್, ದಿಸ್ ಲುಕ್ಸ್ ಲೈಕ್ ಪಾಸಿಟಿವ್ ಕಾರ್ಮಿಕ್ ಸೈಕಲ್. ಸೊ ನೆಕ್ಸ್ಟ್ ಕಾರ್ಮಿಕ್ ಸೈಕಲ್ಗೆ ಆ ಬ್ಯಾಲೆನ್ಸ್ನ ತರೋದಕ್ಕೆ ಯೂನಿವರ್ಸ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಈ ಮ್ಯಾನಿಫೆಸ್ಟೇಷನ್ಗಳನ್ನ ತರ್ತಾ ಇರೋದು. ಯಾಕೆಂದರೆ ಬ್ಯಾಲೆನ್ಸ್ಡ್ ಆಗಿರಬೇಕು ನಮ್ಮ ಲೈಫ್. ಯಾವಾಗಲೂ ಪ್ರಾಬ್ಲಮಲ್ಲೇ ಇರೋದು, ಯಾವಾಗಲೂ ಹಾರ್ಟ್ ಬ್ರೇಕಲ್ಲೇ ಇರೋದಕ್ಕಾಗೋದಿಲ್ಲ. ಬಟ್ ದೆರ್ ಇಸ್ ಅ ಅದರ್ ಪಾರ್ಟ್ ಅಲ್ಲ ನಮ್ಮ ಲೈಫಲ್ಲಿ, ಆ ಖುಷಿನ, ಪಾಸಿಟಿವ್ ಎನರ್ಜಿನ ಅಥವಾ ಪಾಸಿಟಿವ್ ಕಾರ್ಮಿಕ್ ಸೈಕಲ್ನಲ್ಲಿ ಎಷ್ಟೊಂದು ಒಳ್ಳೆ ಕೆಲಸಗಳು ಮಾಡಿರ್ತೀವಿ. ಅದಕ್ಕೆ ರಿವಾರ್ಡ್ ಆಗಿ ಯೂನಿವರ್ಸ್ ನಮಗೆ ಬೇಕಾಗಿರುವಂಥದ್ದನ್ನು ಕೂಡ ನಮ್ಮ ಲೈಫಲ್ಲಿ ತರಬೇಕಾಗಿರುವಂಥ ಒಂದು ಸೈಕಲ್ಗೆ ನೀವು ಮೂವ್ ಆಗ್ತಾ ಇರೋದು. ಯು ಆರ್ ಮೂವಿಂಗ್ ಟು ಅ ಪಾಸಿಟಿವ್ ಕಾರ್ಮಿಕ್ ಸೈಕಲ್. ದೆರ್ ಇಸ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ಯು ಆರ್ ರೆಡಿ ಟು ಗ್ರ್ಯಾಬ್, ಎಲ್ಲನೂ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು. ಇಟ್ ಇಸ್ ಟೈಮ್ ಟು ಗೋ. ಯು ಆರ್ ರನ್ನಿಂಗ್ ಈ ಡೋರ್, ಅಂದರೆ ಇದು 1111 ಪೋರ್ಟಲ್ ಥ್ರೂ ಹೋಗ್ತಾ ಇರೋ ಥರ ಇದೆ ಈ ಕಾರ್ಡು. ಲೈಕ್ ಯು ಆರ್ ರನ್ನಿಂಗ್ ಟುವರ್ಡ್ಸ್ ದಿಸ್ ನ್ಯೂ ಡೋರ್, ನ್ಯೂ ಪೋರ್ಟಲ್. ನಿಮಗೆ ಗೊತ್ತು, ನೀವು ವೇಟ್ ಮಾಡ್ತಾ ಇದ್ರಿ ಈ ಪರ್ಟಿಕ್ಯುಲರ್ ಡೋರ್ ಓಪನ್ ಆಗಲಿ ಅಂತ ಹೇಳಿ, ಅಥವಾ ಈ ಪರ್ಟಿಕ್ಯುಲರ್ ಆಪರ್ಚುನಿಟೀಸ್ ಓಪನ್ ಆಗಲಿ ಅಂತ ಹೇಳಿ, ಆ್ಯಂಡ್ ಯು ಆರ್ ರನ್ನಿಂಗ್ ಟುವರ್ಡ್ಸ್ ಆ ಪರ್ಟಿಕ್ಯುಲರ್ ಆಪರ್ಚುನಿಟಿಗೆ ಆ್ಯಂಡ್ ಯು ಆರ್ ಸೋ ಹ್ಯಾಪಿ. ಎಲ್ಲ ಕಾರ್ಡಲ್ಲೂ ನಿಮ್ಮ ಮುಖದಲ್ಲಿ ನಗು ಇದೆ, ಕಂಫರ್ಟ್ ಇದೆ, ಸೆಕ್ಯೂರಿಟಿ ಇದೆ, ಕಾನ್ಫಿಡೆನ್ಸ್ ಇದೆ, ಮತ್ತು ಖುಷಿ ಇದೆ. ಸೊ ಬೇಸಿಕ್ಕಾಗಿ ನಿಮ್ಮ ಅಂಡರ್ಲೈನ್ ಎಮೋಷನ್ಸು ನೀವು ಮಾಡ್ತಾ ಇರೋ ಏನೇ ಮ್ಯಾನಿಫೆಸ್ಟೇಷನ್ ಏನೇ ಆಗಿರಲಿ, ಸ್ಪೆಸಿಫಿಕೇಷನ್ಸ್ನೆಲ್ಲ ಪಕ್ಕಕ್ಕಿಟ್ರೆ ದ ಎಮೋಷನ್, ನೀವು ಈ ಎಲ್ಲ ಮ್ಯಾನಿಫೆಸ್ಟೇಷನಿಂದ ಬರುವಂಥ ಎಮೋಷನ್ ಬಂದು ತೃಪ್ತಿ, ಸಮಾಧಾನ, ಆ ಸೇಫ್ಟಿ, ಆ ಫೀಲಿಂಗ್ ಆಫ್ ಸೇಫ್, ಐ ಆಮ್ ಸೇಫ್ ಅನ್ನೋ ಥರ ಒಂದು ಎನರ್ಜಿನ ನೀವು ಈ ಮ್ಯಾನಿಫೆಸ್ಟೇಷನ್ ಮುಖಾಂತರ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಕೆಲವ್ರಿಗೆ ಯೂನಿವರ್ಸ್ ಉತ್ತರ ಕೊಡ್ತಾ ಇರುವಂಥದ್ದು, ಕೆಲವೊಂದು ಡೋರ್ಗಳು ಮುಂಚೆ ಕ್ಲೋಸ್ ಆಗಿರ್ಬೋದು, ರಿಲೇಷನ್ಶಿಪ್ಗಳು ಕ್ಲೋಸ್ ಆಗಿರ್ಬೋದು, ಆಪರ್ಚುನಿಟೀಸ್ ಕ್ಲೋಸ್ ಆಗಿರ್ಬೋದು, ನಾಟ್ ಫಾರ್ ಯು ಅಂಥೇಳಿ, ಕೆಲವೊಂದು ರಿಜೆಕ್ಷನ್ಗಳಾಗಿರ್ಬೋದು, ಆ ಜಾಬ್ ಸಿಗದೇ ಇರ್ಬೋದು, ಆ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡಿರೋ ವಾಟ್ ಎವರ್ ಇಟ್ ಈಸ್, ಯೂನಿವರ್ಸ್ ಬಂದು ನಿಮ್ಮ ನೆಕ್ಸ್ಟ್ ಈ ಪಾಸಿಟಿವ್ ಕಾರ್ಮಿಕ್ ಸೈಕಲಲ್ಲಿ ನಿಮಗೆ ತೋರಿಸ್ತಾ ಇರೋದು. ಯಾಕೆ ಇದಕ್ಕೆಲ್ಲ ನಾವು ನೋ ಹೇಳಿದ್ವಿ ಅಂತ ಅಂದರೆ, ನೀವು ಯುವರ್ ಸೆಟ್ಲಿಂಗ್, ಕಾಂಪ್ರಮೈಸಿಂಗ್, ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿಲ್ದಿರ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಂಥ ಪೀರಿಯಡು. ಸೊ ಕೆಲವೊಂದು ಡೋರ್ಗಳನ್ನ ನಾವು ಸ್ಟ್ರಾಂಗ್ ಆಗಿ ಕ್ಲೋಸ್ ಮಾಡಬೇಕಾಗಿ ಬಂತು, ಯಾಕೆಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಇಲ್ಲಿ. ಬಟ್ ಇವಾಗ ನಾವು ನಿಮಗೆ ಮೂವ್ ಮಾಡ್ತಾ ಇರೋವಂಥ ಈ ಸೈಕಲಲ್ಲಿ ಯಾಕಿದೆಲ್ಲ ಕ್ಲೋಸ್ ಆಯಿತು ಅಂತ ಹೇಳಿ ತೋರಿಸ್ತೀವಿ. ಬಿಕಾಸ್ ಯು ಡಿಸರ್ವ್ ಸೋ ಮಚ್ ಮೋರ್. ಸುಮ್ಮನೆ ಯಾವುದೋ ಒಂದು ರಿಲೇಷನ್ಶಿಪ್ ಅಂತ ಕಾಂಪ್ರಮೈಸ್ ಮಾಡೋದು, ಯಾವುದೋ ಒಂದು ಜಾಬ್ ಅಂತ ಕಾಂಪ್ರಮೈಸ್ ಮಾಡೋದಲ್ಲ. ಯು ಹ್ಯಾವ್ ಟು ಬಿ ಆ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಬೇಕಾಗಿರುವಂಥ ತೃಪ್ತಿ, ಪ್ರೀತಿ ಸಿಗೋವಂಥ ಒಂದು ರಿಲೇಷನ್ಶಿಪ್ ಇರ್ಬೋದು, ನಿಮಗೆ ತೃಪ್ತಿ ಕೊಡುವಂಥ ಒಂದು ಕೆಲಸ ಇರ್ಬೋದು, ಅಥವಾ
ಫಿಟ್ ಬಾಡಿ ಇರ್ಬೋದು, ಮುಂಚೆ ಹೆಲ್ತ್ ಇಶ್ಯೂಸ್ ಇದ್ದಿರ್ಬೋದು, ಬಟ್ ಯಾಕೆ ಆ ಹೆಲ್ತ್ ಇಶ್ಯೂ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಯಿತು ಅಂತಂದರೆ ಸೊ ದಟ್ ಯು ಕ್ಯಾನ್ ಫೋಕಸ್ ನಿಮ್ಮ ಬಾಡಿನ ಫಿಟ್ ಮಾಡ್ಕೊಳ್ಳೋದ್ರ ಕಡೆಗೆ, ಹೆಲ್ದಿಯಾಗಿರೋದ್ರ ಕಡೆಗೆ. ಸೊ ಪ್ರತಿಯೊಂದು ಡೋರು ಯಾಕೆ ಕ್ಲೋಸ್ ಆಯಿತು, ಯಾಕೆಂದರೆ ಬೆಟರ್ ಆಗಿರುವಂಥ, ಬ್ಯೂಟಿಫುಲ್ ಆಗಿರುವಂಥ ಆಪರ್ಚುನಿಟೀಸು ಯು ಡಿಸರ್ವ್, ಅದನ್ನು ನಿಮಗೆ ಲೈಫಿಗೆ ತರಬೇಕಂತಂದರೆ ಬೇಡದೇ ಇರೋ ಡೋರ್ನ ಕ್ಲೋಸ್ ಮಾಡಬೇಕಾಯಿತು. ಸೊ ಹಾಗಾಗಿ ನಿಮಗೆ ನೀವು ಎಂಟರ್ ಆಗಬೇಕಾಗಿರೋ ಡೋರು ಓಪನ್ ಆಗಲಿ ಅನ್ನೋ ಅಂಥ ಒಂದು ಉದ್ದೇಶದಿಂದ. ಸೊ ಎವ್ರಿ ರಿಜೆಕ್ಷನ್ ವಾಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ತಾ ಇರೋದು ಯೂನಿವರ್ಸ್ ನಿಮಗೆ. ಗ್ರೂಪ್ ನಂಬರ್ 1, ಎವ್ರಿ ರಿಜೆಕ್ಷನ್ ವಾಸ್ ಅ ಬ್ಲೆಸ್ಸಿಂಗ್ ನಿಮಗೆ. ಸೊ ದ್ಯಾಟ್ ನಿಮ್ಮ ಸ್ಟ್ಯಾಂಡರ್ಡ್ಸ್ ಅಥವಾ ನಿಮ್ಮ ವರ್ತ್ಗೆ ತಕ್ಕನಾಗಿರೋ ಅಂಥ ಒಂದು ಆಪರ್ಚುನಿಟೀಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಉದ್ದೇಶದಿಂದ. ಸೊ ಯಾ, ಲಾಟ್ ಆಫ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಸರ್ಪ್ರೈಸಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ವಿ ಹ್ಯಾವ್ ಅ ಬ್ಲೆಸ್ಸಿಂಗ್ ಕಾರ್ಡ್ ಹಿಯರ್. ದ ಟೈಮ್ ಟು ಗೋ, ಇಟ್ ಈಸ್ ಟೈಮ್ ಟು ರಿಸೀವ್ ಮೈ ಬ್ಲೆಸ್ಸಿಂಗ್ಸ್. ಸೊ ಫೈನಲ್ ಆಗಿ ಈ ಅಫರ್ಮೇಷನ್ ಇಷ್ಟೆಲ್ಲ ಮಾತಾಡಿ ಕೆಳಗಡೆ ಕಮೆಂಟ್ ಮಾಡಿ, ಇಟ್ಸ್ ಟೈಮ್ ಟು ರಿಸೀವ್ ಮೈ ಬ್ಲೆಸ್ಸಿಂಗ್ಸ್, ಐ ಆಮ್ ರೆಡಿ ಫಾರ್ ಮೈ ಬ್ಲೆಸ್ಸಿಂಗ್ಸ್, ಐ ಆಮ್ ರೆಡಿ ಟು ಓಪನ್ ದಿಸ್ ಡೋರ್, ಐ ಆಮ್ ರೆಡಿ ಫಾರ್ ದಿಸ್ ಆಪರ್ಚುನಿಟೀಸ್. ಸೊ ದಟ್ ಈಸ್ ಯೋರ್ ಅಫರ್ಮೇಷನ್, ಮತ್ತು ಅದು ನಿಮ್ಮ ಇವತ್ತಿನ ರೀಡಿಂಗು. ವೆರಿ ಬ್ಯೂಟಿಫುಲ್ ಮೆಸೇಜಸ್ ಆ್ಯಂಡ್ ಎನರ್ಜೀಸ್. ಗ್ರೂಪ್ ನಂಬರ್ 1, ನಿಮ್ಮ ಮುಖದಲ್ಲಿ ಈ ನಗು ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಿ ನನ್ನ ಪ್ರೇಯರ್ಸ್ನ, ನನ್ನ ಬ್ಲೆಸ್ಸಿಂಗ್ಸ್ನ ನಿಮಗೆ ಕಳಿಸ್ತಾ ಇದ್ದೀನಿ. ಸೊ ದಟ್ ಈಸ್ ಆಲ್ ವಿ ಹ್ಯಾವ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಲಿ, ಖುಷಿಯಾಗಿರಿ, ಯಾವಾಗಲೂ ನಗ್ನಾಗ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ಈ ಡೆಕ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಏನನ್ನು ನಿಮ್ಮ ಲೈಫಿಗೆ ಇನ್ವೈಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಂತ ಹೇಳಿ. ಗ್ರೂಪ್ ನಂಬರ್ 2 ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನ್ನ ಸ್ಮೈಲ್ನ, ನನ್ನ ಮುಖ ಬಂದು, ನನ್ನ ಲಿಪ್ಸ್ ಬಂದು ಆರ್ಚ್ ಆಗಿರೋದು ಕ್ಲೋಸ್ ಆಗ್ತಾ ಇಲ್ಲ, ಅಷ್ಟೊಂದು ಖುಷಿ. ಲೈಕ್ ದೇರ್ ಇಸ್ ಸೋ ಮಚ್ ಆಫ್ ಹ್ಯಾಪಿನೆಸ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನಗ್ದಿರ ನನ್ನ ಕೈಲಿ ಮಾತಾಡೋಕ್ಕೆ ಆಗೋದಿಲ್ಲ, ನಿಮ್ಮ ರೀಡಿಂಗ್ ಫುಲ್ಲು ಅನ್ನೋ ಥರ ಒಂದು ಫೀಲಿಂಗು. ಫಸ್ಟ್ ಆಫ್ ಆಲ್ ಐ ಆಮ್ ಸೋ ಹ್ಯಾಪಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿರೋದು. ಐ ವಾಂಟೆಡ್ ದಿಸ್ ಹ್ಯಾಪಿನೆಸ್, ಈ ಒಂದು ರಿಲೀಫ್, ಈ ಒಂದು ಹ್ಯಾಪಿನೆಸ್ ಆ್ಯಂಡ್ ಈ ಕಂಫರ್ಟ್ ಅನ್ನೋ ಥರ ಅನ್ನಿಸ್ತಾ ಇದೆ. ದೆರ್ ಇಸ್ ಸೋ ಮಚ್ ಆಫ್ ಸ್ಮೈಲ್ ಆ್ಯಂಡ್ ಹ್ಯಾಪಿನೆಸ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ. ಆ್ಯಂಡ್ ಆಲ್ಸೋ ಎದ್ದು ನಿಂತ್ಕೊಂಡು ಲೈಕ್ ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಬೇಕು ಅನ್ನೋವಂಥ ಒಂದು ಫೀಲಿಂಗು. ಲೈಕ್ ಐ ಡಿಡ್ ಇಟ್, ಲೈಕ್ ಐ ಫೈನಲಿ ಡಿಡ್ ಇಟ್ ಅನ್ನುವಂಥ ಒಂದು ಫೀಲಿಂಗು. ಲೈಕ್ ಫೈನಲಿ ಲೈಕ್ ಯಾವುದಕ್ಕೆ ನಾನು ಹೆದರ್ಕೊಳ್ತಾ ಇದ್ನೋ ಐ ಡಿಡ್ ಇಟ್ ಅನ್ನೋವಂಥ ಒಂದು ಪ್ರೌಡ್ನೆಸ್ಸು ನನ್ನಲ್ಲಿ ನನಗೆ. ದಟ್ ಈಸ್ ದ ಕೈಂಡ್ ಆಫ್ ಫೀಲಿಂಗ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನ್ನ ಎಂಟೈರ್ ಬಾಡಿ ಬಂದು ವೈಬ್ರೇಟ್ ಆಗ್ತಾ ಇರೋ ಥರ ಇದೆ, ಖುಷಿಯಿಂದ, ಕಾನ್ಫಿಡೆನ್ಸಿಂದ ಮತ್ತು ಪ್ರೌಡ್ನೆಸ್ಸಿಂದ. ಪ್ರೌಡ್ನೆಸ್ ಇಸ್ ದ ವರ್ಡ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಸ್ಮೈಲ್ ಆ್ಯಂಡ್ ಪ್ರೌಡ್ನೆಸ್. ಬಿಕಾಸ್ ಏನನ್ನು ನಾನು ತುಂಬ ದಿನದಿಂದ ಪೋಸ್ಟ್ಪೋನ್ ಮಾಡ್ತಾ ಇದ್ದೆ, ಅಥವಾ ಇದು ನನ್ನ ಕೈಲಿ ಆಗುತ್ತಾ ಅಂತ ಅಂದ್ಕೊಳ್ತಾ ಇದ್ದೆ, ಇದು ನಿಜವಾಗ್ಲೂ ಸಾಧ್ಯನಾ ಅಂತ ಅಂದ್ಕೊಳ್ತಾ ಇದ್ದೆ, ಅದು ನಾನು ಐ ಡಿಡ್ ಇಟ್, ಐ ಫೈನಲಿ ಡಿಡ್ ಇಟ್ ಅನ್ನೋವಂಥ ಒಂದು ಫೀಲಿಂಗು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ಡೆಫಿನೆಟ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಬ್ರೇಕ್ ಥ್ರೂ ಆರ್ ಅ ಸಕ್ಸಸ್ ಆರ್ ಸಮ್ ಕೈಂಡ್ ಆಫ್ ಅಪ್ಗ್ರೇಡೇಷನ್. ಗ್ರೂಪ್ ನಂಬರ್ 2 ಕೆಲವ್ರಿಗೆ ಹೊಸ ರಿಲೇಷನ್ಶಿಪ್ಪಿಗೆ ಎಂಟರ್ ಆದಾಗ ಈ ಹೊಟ್ಟೆನಲ್ಲೆಲ್ಲ ಬಟರ್ಫ್ಲೈ, ಲೈಕ್ ಓ ಮೈ ಗಾಡ್ ಐ ಡೋಂಟ್ ನೋ, ಐ ಆಮ್ ಸೋ ರೆಸ್ಟ್ಲೆಸ್, ದಿಸ್ ಇಸ್ ಸೋ ಎಕ್ಸೈಟಿಂಗ್. ಸೊ ಆ ಒಂದು ಫೇಸ್ಗೆ ಎಂಟರ್ ಆಗ್ತಾ ಇರೋ ಥರ ಇದೆ ನೀವು. ಗ್ರೂಪ್ ನಂಬರ್ 2, ಓ ಮೈ ಗಾಡ್ ಐ ಕೆನಾಟ್ ಸ್ಟಾಪ್ ಸ್ಮೈಲಿಂಗ್. ನಿಮ್ಮ ಗ್ರೂಪಲ್ಲಿ ಶುಡ್ ಐ ಪಾಸ್, ಸ್ಮೈಲ್ ಆ್ಯಂಡ್ ಕಮ್ ಬ್ಯಾಕ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ದಟ್ ಈಸ್ ಸೋ ಮಚ್ ಆಫ್ ಸ್ಮೈಲ್ ನನ್ನ ಮುಖದಲ್ಲಿ ಈ ಸಮಯದಲ್ಲಿ ಇರಬೇಕು. ಈ ಸಮಯದಲ್ಲಿ ಇರೋದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಲೈಕ್ ವಿಡಿಯೋ ಆನ್ ಮಾಡಿ ತೋರಿಸ್ಬೇಕು ಅನ್ನಿಸ್ತಾ ಇದೆ, ಹೌ ಮಚ್ ಐ ಆಮ್ ಫೀಲಿಂಗ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಸೊ ಇಷ್ಟೊಂದು ಸಂತೋಷ ಬರೋದಕ್ಕೆ ಸಾಧ್ಯ ಎಷ್ಟೊಂದು ನೋವನ್ನು ನಾವು ಅನುಭವಿಸಿ ಈ ಬ್ರೇಕ್ ಥ್ರೂನ ಪಡೆದಾಗ. ಸೊ ಡೆಫಿನೆಟ್ಲಿ ನೀವು ಅನುಭವಿಸಿರೋ ನೋವನ್ನು ಕೂಡ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಕ್ನಾಲೇಜ್ ಮಾಡ್ತಾ ಇರೋದು. ಈ ನಗುನ ಪಡೆಯೋದಕ್ಕೆ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಅಂಥೇಳಿ ನಮಗೆ ಗೊತ್ತು. ಈ ಬ್ರೇಕ್ ಥ್ರೂಗೋಸ್ಕರ ಎಷ್ಟು ವೇಟ್ ಮಾಡಿದ್ದೀರಾ ಅಂತ ನಮಗೆ ಗೊತ್ತು. ಈ ಪೇನಿಂದ ಹೀಲ್ ಆಗೋದಕ್ಕೆ ಎಷ್ಟು ಕಾಲ ನೀವು ಆ ಹೀಲಿಂಗ್ ಜರ್ನಿನಲ್ಲಿ, ಆ ಹೀಲಿಂಗ್ ಪ್ರಾಸೆಸ್ಸಲ್ಲಿ ಇದ್ರಿ ಅಂತ ನಮಗೆ ಗೊತ್ತು. ಪ್ರತಿಯೊಂದೂ ಇಟ್ ಈಸ್ ವರ್ತ್ ಇಟ್. ನಿಮ್ಮ ಸಮಯ, ನಿಮ್ಮ ಎನರ್ಜಿ, ನಿಮ್ಮ ಇನ್ವೆಸ್ಟ್ಮೆಂಟು, ನಿಮ್ಮ ಟೈಮು, ನಿಮ್ಮ ನೋವು ಪ್ರತಿಯೊಂದೂ ಬಂದು ಇಟ್ ವಾಸ್ ವರ್ತ್ ಇಟ್ ಅನ್ನೋವಂಥ ಒಂದು ಫೀಲಿಂಗಿಗೆ ನೀವು ಎಂಟರ್ ಆಗ್ತಾ ಇರೋದು. ಸೊ ಬೇಸಿಕ್ಲಿ ಗ್ರೂಪ್ ನಂಬರ್ 2 ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಅ ಕಂಪ್ಲೀಟ್ಲಿ
ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಲೈಫಲ್ಲಿ, ಲೈಕ್ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸು, ಲೈಕ್ 180 ಡಿಗ್ರಿ 360 ಡಿಗ್ರಿ ಫ್ಲಿಪ್ ಅಂತ ಹೇಳ್ತಾರಲ್ಲ, ಲೈಕ್ ಈ ಇಂಟರ್ವಲ್ ಆದಮೇಲೆ ಬರೋ ಅಂಥ ಆ್ಯಕ್ಷನ್ ಪ್ಯಾಕ್ಡ್ ಪಾರ್ಟ್ ಆಫ್ ದ ಮೂವಿ ಅಂತ ಹೇಳ್ತಾರಲ್ಲ, ಸೊ ಆ ಪಾರ್ಟ್ಗೆ ಎಂಟರ್ ಆಗ್ತಾ ಇರೋದು. ಲೈಕ್ ಫಸ್ಟ್ ಪಾರ್ಟ್ ಫುಲ್ಲು ಗೋಳಾಡ್ತಾ ಇರೋದು, ಅವ್ರು ನಮ್ಗೆ ಇದು ಮಾಡಿದ್ರು, ಇದಾಯಿತು, ಲೈಫ್ ಹಿಂಗೆ ಫೇಲ್ ಆಯಿತು. ಬಟ್ ಸೆಕೆಂಡ್ ಪಾರ್ಟಲ್ಲಿ ಅವ್ರು ಹೀರೋ ಅನ್ನೋದನ್ನ ರಿಯಲೈಸ್ ಮಾಡಿಕೊಂಡು ಸೊ ಅವ್ರ ಸೂಪರ್ ಪವರ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಅವರ ಒಂದು ಲೈಫನ್ನು ಅವ್ರು ಇಂಪ್ರೂವ್ ಮಾಡ್ಕೊಳ್ತಾ ಬೇರೆಯವ್ರ ಲೈಫನ್ನು ಇಂಪ್ರೂವ್ ಮಾಡೋ ಅಂಥ ಒಂದು ಹೀರೋಯಿಸಮ್ಗೆ ಮೇನ್ ಕ್ಯಾರೆಕ್ಟರ್ಗೆ ಎಂಟರ್ ಆಗುವಂಥ ಒಂದು ಫೀಲಿಂಗು. ಗ್ರೂಪ್ ನಂಬರ್ 2, ಐ ಕ್ಯಾನ್ ನಾಟ್ ಟೆಲ್ ಯು ದಿಸ್ ಫೀಲಿಂಗ್. ಲೈಕ್ ನನ್ನ ಶೂಸಲ್ಲಿ ಎಂಟರ್ ಆಗಿ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಬಿಕಾಸ್ ದಟ್ ಈಸ್ ಯೋರ್ ಎನರ್ಜಿ. ನಿಮ್ಗೆ ಇನ್ನೂ ಈ ಥರ ಒಂದು ಫೀಲಿಂಗ್ಸ್ ಶುರು ಆಗಿಲ್ಲ ಅಂತಂದರೆ ದಿಸ್ ಕಾನ್ಫಿಡೆನ್ಸ್, ಲೈಕ್ ಓ ಮೈ ಗಾಡ್, ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನೋವಂಥದ್ದು ಯು ಆರ್ ಎಂಟರಿಂಗ್. ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಹೋಲ್ ನ್ಯೂ ಟೈಮ್ ಲೈನ್. ಗ್ರೂಪ್ ನಂಬರ್ 2, ಸೊ ಟೈಮ್ ಲೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಈ ರೀಡಿಂಗಲ್ಲಿ ತುಂಬ ಕಷ್ಟ. ಬಟ್ ನಾವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಎಲ್ಲೂ ಇಲ್ಲದೇ ಇರೋ ಅಂಥದ್ದನ್ನು ನಾವು ಕ್ರಿಯೇಟ್ ಮಾಡ್ತಾ ಇಲ್ಲ. ಯಾಕೆಂದರೆ ನಾವು ಅಂದ್ಕೊಂಡ ತಕ್ಷಣ ಕ್ರಿಯೇಷನ್ ಅನ್ನೋದು ಆಗೋಗಿರುತ್ತೆ, ಬಟ್ ನಾವು ನಡೀತಾ ಇರುವಂಥ ಟೈಮ್ ಲೈನಲ್ಲಿ ಅದಿರೋದಿಲ್ಲ, ನೆಕ್ಸ್ಟ್ ಟೈಮ್ ಲೈನಲ್ಲಿರುತ್ತೆ ಅಥವಾ ಡಿಫ್ರೆಂಟ್ ಟೈಮ್ ಲೈನಲ್ಲಿರುತ್ತೆ. ಆಲ್ ವಿ ಆರ್ ಡೂಯಿಂಗ್ ಈಸ್ ಆ ಟೈಮ್ ಲೈನಿಗೆ ನಾವು ಎಂಟರ್ ಆಗೋದು ಆಲ್ರೆಡಿ ಕ್ರಿಯೇಷನ್ ಆಗಿರುವಂಥ ಟೈಮ್ ಲೈನಿಗೆ. ಸೊ ದಿಸ್ ಈಸ್ ಅ ವೆರಿ ಸಿಂಪ್ಲಿಫೈಡ್ ಎಕ್ಸ್ಪ್ಲನೇಷನ್, ಬಟ್ ಹೋಲ್ ನ್ಯೂ ಸ್ಟೋರಿನ ನಿಮ್ಮ ಲೈಫಿಗೆ ನೀವು ಇನ್ವೈಟ್ ಮಾಡ್ತಾ ಇರೋದು. ನಿಮ್ಮ ಮ್ಯಾನಿಫೆಸ್ಟೇಷನ್ ಬಂದು ದ ಎಂಟೈರ್ ನ್ಯೂ ಟೈಮ್ ಲೈನ್, ಲೈಕ್ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್. ಲೈಕ್ ನೆನ್ನೆ ಬೇಜಾರಲ್ಲಿದ್ದರೆ ಇವತ್ತು ಆಲ್ರೆಡಿ ಎಲ್ಲ ಕೆಲಸ ಮಾಡ್ತಾಯಿದ್ದೀರಾ, ಎಲ್ಲ ಮುಗಿಸ್ತಾ ಇದ್ದೀರಾ, ಲೈಕ್ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀರಾ, ಯಾವ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ, ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮಾಡ್ತಾಯಿದ್ದೀರಾ. ಲೈಕ್ ನೆನ್ನೆ ಭಯದಲ್ಲಿದ್ರಿ, ಬಟ್ ಇವತ್ತು ಯು ಆರ್ ಸೋ ಫುಲ್ ಆಫ್ ಕಾನ್ಫಿಡೆನ್ಸ್. ಸೊ ಆ ಥರ ಒಂದು ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್. ಲೈಕ್ ಇಷ್ಟು ದಿನ ಎಲ್ಲ ಏನು ಮಾಡೋಕ್ಕೋದ್ರೂ ಬ್ಲಾಕೇಜಸ್ಸು, ಸಡನ್ನಾಗಿ ಲೈಕ್ ಎವ್ರಿಥಿಂಗ್ ಈಸ್ ವರ್ಕಿಂಗ್. ಆಪರ್ಚುನಿಟಿ ಬರ್ತಾಯಿದೆ, ಅಥವಾ ಬಿಸ್ನೆಸ್ ಐಡಿಯಾ ಬರ್ತಾಯಿದೆ, ಅಥವಾ ಈ ರಿಲೇಷನ್ಶಿಪ್ಪು ಎಲ್ಲಿ ನಾನು ಸೋಲ್ಮೇಟ್ ಆ್ಯಂಡ್ ವೇಟ್ ಮಾಡ್ತಾಯಿದ್ವಿ, ಬಟ್ ಸಡನ್ನಾಗಿ ಯಾರನ್ನೋ ಭೇಟಿ ಮಾಡಿದ್ರಿ, ಇಟ್ ಜಸ್ಟ್ ಕ್ಲಿಕ್ಸ್. ಓ ಮೈ ಗಾಡ್, ನೆನ್ನೆ ತನಕನೂ ನಾನು ಅಂದ್ಕೊಂಡಿರಲಿಲ್ಲ ಇದು ಈ ಥರ ಆಗುತ್ತೆ ಅಂಥೇಳಿ ಸಡನ್ನಾಗಿ ಆಗ್ತಾಯಿದೆ. ಈ ಥರ ಒಂದು ಸಡನ್ ಚೇಂಜಸ್ ಆಗೋದು ನಾವು ಟೈಮ್ ಲೈನ್ಗಳು ಜಂಪ್ ಮಾಡಿದಾಗ, ಕ್ವಾಂಟಮ್ ಜಂಪಿಂಗ್ ಅಂತ ಹೇಳ್ತೀವಿ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ. ಲೈಕ್ ಕಂಪ್ಲೀಟ್ಲಿ ಹೋಲ್ ನ್ಯೂ ವರ್ಲ್ಡ್ಗೆ ಅಥವಾ ಯೂನಿವರ್ಸ್ಗೆ ಜಂಪ್ ಮಾಡೋ ಥರ ಒಂದು ಫೀಲಿಂಗ್ ಇದು. ನೆನ್ನೆ ತನಕ ಇರಲಿಲ್ಲ, ಸಡನ್ನಾಗೆಲ್ಲ ಚೇಂಜ್ ಆಗ್ತಾಯಿದೆ. ಎಡ್ಜಲ್ಲಿ, ಆ ಟೈಮ್ ಲೈನನ್ನು ಜಂಪ್ ಮಾಡುವಂಥ ಒಂದು ಎಡ್ಜಲ್ಲಿ ನಿಂತ್ಕೊಂಡು ನಾವು ಲೈಕ್ ವಿ ಆರ್ ಜಂಪಿಂಗ್ ಟು ಅ ನ್ಯೂ ವರ್ಲ್ಡ್ ಅನ್ನೋ ಥರ ಒಂದು ಫೀಲಿಂಗು. ಗ್ರೂಪ್ ನಂಬರ್ 2, ಮೈ ಗಾಡ್, ದಿಸ್ ಈಸ್ ಆಬ್ಸಲ್ಯೂಟ್ಲಿ I can't tell you, there are no words, but absolutely thrilling and exciting part. ನಿಮ್ಮ ನೆಕ್ಸ್ಟ್ ಪಾರ್ಟ್ಗೆ ನೀವು ಎಂಟರ್ ಆಗ್ತಾ ಇರೋದು. ಸೊ ಯು ಆರ್ ಮ್ಯಾನಿಫೆಸ್ಟಿಂಗ್ ಅ ಹೋಲ್ ನ್ಯೂ ಎಕ್ಸ್ಪೀರಿಯನ್ಸಸ್ ನಿಮ್ಮ ಲೈಫಲ್ಲಿ. ಬ್ರ್ಯಾಂಡ್ ನ್ಯೂ ರಿಲೇಷನ್ಶಿಪ್ ಅಂತ ಅಂದ್ಕೊಳ್ತಾ ಇದ್ದಾರೆ. ವಿ ಹ್ಯಾವ್ ಏಸ್ ಆಫ್ ವಾಂಡ್ಸ್. ದೆರ್ ಇಸ್ ಅ ಫೈರ್. ಲೈಕ್ ಇಷ್ಟು ದಿನ ಯು ವರ್ ಟಯರ್ಡ್, ಆರ್ ನಾವು ಅಂದ್ಕೊಂಡಿದ್ದೇನೂ ಆಗ್ತಾಯಿಲ್ಲ, ಅಥವಾ ಬೋರಿಂಗ್ ಲೈಫ್ ಬಂದು ಟೋಟಲಿ ಬೋರಿಂಗ್ ಆರ್ ಫ್ಲ್ಯಾಟ್ ಲೈನ್ಡ್, ಅಥವಾ ಯಾವುದು ಐಡಿಯಾಸ್ ಬರ್ತಾಯಿಲ್ಲ. ನೀವು ಕ್ರಿಯೇಟಿವ್ ವರ್ಕಲ್ಲಿದ್ದರೆ, ಬಿಸ್ನೆಸ್ ಏರಿಯಾನಲ್ಲಿದ್ದರೆ ಯಾವುದು ಐಡಿಯಾಸ್ ಇಲ್ಲ, ಯಾವುದು ಹೊಸ ಕ್ಲೈಂಟ್ಸ್ ಇಲ್ಲ, ದಿನ ಅದೇ ರೂಟೀನು, ಬೆಳಗ್ಗೆ ಎದ್ದು ಇದೇ ಮಾಡೋದು, ರಾತ್ರಿಗೆ ಇದೇ ಕೆಲಸ ರಿಪೀಟ್ ಆಗ್ತಾ ಇರೋದು. ಸೊ ಆ ಮೊನಾಟನಸ್ ಬೋರಿಂಗ್ ಅಥವಾ ಫ್ಲ್ಯಾಟ್ ಲೈನ್ ಆಗಿರೋ ಅಂಥ ಒಂದು ಬಿಸ್ನೆಸ್ ಇರ್ಬೋದು, ಅಥವಾ ರೆಗ್ಯುಲರ್ ಡೈಲಿ ರೂಟೀನ್ ಇರ್ಬೋದು. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಚೇಂಜಿಂಗ್ ಇವಾಗ ನಿಮ್ಮ ಲೈಫಲ್ಲಿ. ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋವಂಥದ್ದು ಆ ನ್ಯೂ ಇನ್ಸ್ಪಿರೇಷನ್. ಗ್ರೂಪ್ ನಂಬರ್ 2, ದೇರ್ ಇಸ್ ಲಾಟ್ ಆಫ್ ಇನ್ಸ್ಪಿರೇಷನ್, ಲಾಟ್ ಆಫ್ ನ್ಯೂ ಐಡಿಯಾಸ್, ಕ್ರಿಯೇಟಿವ್ ಐಡಿಯಾಸ್, ಹೊಸ ಹಾಬೀಸು, ಹೊಸ ರೂಟೀನು, ಹೊಸ ಇಂಟ್ರೆಸ್ಟ್ಗಳು. ಲೈಕ್ ಇಷ್ಟು ದಿನ ನಿಮಗೆ ಎದ್ದು ಲೈಕ್ ಮನೆಯಲ್ಲೇ ಒಂದು ಮ್ಯೂಸಿಕ್ ಹಾಕ್ಕೊಂಡು ಬಾಡಿ ಸ್ಟ್ರೆಚ್ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಸಡನ್ನಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಜಿಮ್ ಬ್ಯಾಗ್ ಎತ್ಕೊಂಡು ನೀವು ಜಿಮ್ಮಿಗೆ ಹೋಗ್ತಾ ಇರೋವಂಥ ಫೀಲಿಂಗು. ಸೊ ಟೂ ಡಿಫ್ರೆಂಟ್ ವರ್ಲ್ಡ್. ಲೈಕ್ ಎದ್ದು ನಿಂತ್ಕೊಂಡು ಬಾಡಿನ ಒಂಚೂರು ಹಿಂಗೆ ಆ ಕಡೆ ಮೂವ್ ಮಾಡಿ ಸ್ಟ್ರೆಚ್ಚು ಮಾಡ್ತಾ ಇರಲಿಲ್ಲ. ಸಡನ್ನಾಗಿ ನಾವು ಬೆಳಗ್ಗೆನೇ ಎದ್ದು ಜಿಮ್ಮಿಗೆ ಹೋಗ್ತಾ ಇದ್ದೀವಿ. ಲೈಕ್ ಐ ಆಮ್ ರೆಡಿ ಟು ಗೆಟ್ ಟೋನ್ಡ್, ಐ ವಾಂಟ್ ಬಿ ಫಿಟ್. ಸೊ
ಟೋಟಲಿ ಡಿಫ್ರೆಂಟ್ ವರ್ಲ್ಡ್ ಇದು ಆಲ್ ಟುಗೆದರ್. ಇಷ್ಟು ದಿನ ನೀವು ಜಾಬ್ ಬಗ್ಗೆ ಅಯ್ಯೋ ಯಾಕೆ ಇಲ್ಲೇ ಇದ್ದೀನಿ, ಯಾಕೆ ಇದು ಏನು ಇಂಪ್ರೂವ್ ಇಲ್ಲ ಅಂಥೇಳಿ ಬರೀ ಬೇಜಾರಲ್ಲಿದ್ರಿ. ಬಟ್ ಸಡನ್ನಾಗಿ ಎದ್ದು ನಿಂತ್ಕೊಂಡು ವಾಟ್ ಈ ಜಾಬ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಜೀವನ ಇಲ್ಲೇ ಮುಗಿಬೇಕಂತಿಲ್ಲ, ಐ ವಿಲ್ ಎಕ್ಸ್ಪ್ಲೋರ್ ಬಿಸ್ನೆಸ್ ಐಡಿಯಾಸ್, ಐ ವಿಲ್ ಗೋ ಚೆಕ್ಔಟ್ ಬೇರೆ ಆಪ್ಷನ್ಸ್ ಏನಿದೆ ಅಂತ ಹೇಳಿ, ಲೈಕ್ ಐ ಆಮ್ ಟೇಕಿಂಗ್ ಕಂಟ್ರೋಲ್ ಆಫ್ ಮೈ ಲೈಫ್. ಓಕೆ, ಸೊ ದಟ್ ಈಸ್ ದ ಎನರ್ಜಿ ನಿಮಗೆ. ಇಷ್ಟು ದಿನ ನನ್ನ ಕಂಟ್ರೋಲಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದಿದ್ದು ಸಡನ್ನಾಗಿ ಯು ಫೀಲ್ ಲೈಕ್ ಐ ಆಮ್ ಇನ್ ಚಾರ್ಜ್, ಐ ಆಮ್ ಇನ್ ಕಂಟ್ರೋಲ್. ನಾನು ಆ್ಯಕ್ಷನ್ಸ್ ತೊಗೊಳ್ತೀನಿ, ನಾನು ಮುಂದೆ ಹೋಗ್ತೀನಿ, ಇದಿಲ್ಲ ಅಂದರೆ ಇನ್ನೊಂದು ಟ್ರೈ ಮಾಡ್ತೀನಿ. ಸೊ ದರ್ ಇಸ್ ಲಾಡ್ ಆಫ್ ಇನ್ಸ್ಪಿರೇಷನ್, ಮೋಟಿವೇಶನ್, ನ್ಯೂ ಐಡಿಯಾಸ್, ನ್ಯೂ ಹಾಬೀಸ್, ನ್ಯೂ ವಿಷನ್ಸ್, ಲಾಡ್ ಆಫ್ ನ್ಯೂನೆಸ್, ನ್ಯೂ ಬಿಗಿನಿಂಗ್ಸ್, like a new life, like a new story, like a new person. Okay, so that is what it is, group number 2. Like I am done with the old ಅನ್ನೋ ಥರ ಒಂದು ಎನರ್ಜಿ. ಬಿಕಾಸ್ 10 of swords ಬಂದು this is lot of endings, this is new beginning, this is ending, and then this emotional satisfaction, I am ready ಅಂತ ಹೇಳಿ. this is 9 of cups. ನಿಮ್ಮ 9 of cups ಕಡೆಗೆ ನೀವು ಹೋಗ್ತಾ ಇರೋದು ಈ 10 of swords ನ ಬಿಟ್ಟು. 10 of swords ಬಂದು ಹೆವಿ ಆಲೋಚನೆಗಳು, ಲೈಕ್ ಓವರ್ ಥಿಂಕಿಂಗು, ಮತ್ತು ಲೈಫ್ ಮುಗ್ದೋಯ್ತು ಅನ್ನೋ ರೇಂಜಿಗೆ ನಾವು ನೆಗೆಟಿವ್ ಥಾಟ್ಸ್ ಒಳಗಡೆ ಮುಳುಗಿ ಹೋಗಿರೋವಂಥ ಒಂದು ಎನರ್ಜಿ ಇದು. ಜೀವನ ಅಷ್ಟೇ, ಇನ್ನೇನು ಆಗೋಕ್ಕೆ ಚಾನ್ಸೇ ಇಲ್ಲ ಅಂಥೇಳಿ. ಸೊ ಅದಕ್ಕೆ ಆಪೋಸಿಟ್ ಎನರ್ಜಿ ಬಂದು ವಿಶ್ ಫುಲ್ಫಿಲ್ಮೆಂಟು. ಇದರಲ್ಲಿ ನಮ್ಮ ಕೈಲಿ ಏನಾಗಲ್ಲ ಅಂತ ಅಂದ್ಕೊಂಡಿದ್ದು, ಇದರಲ್ಲಿ ಬಂದು ದಿಸ್ ಹೋಲ್ ವರ್ಲ್ಡ್ ಇಸ್ ಮೈನ್. ನಾನು ಏನು ಅಂದ್ಕೊಳ್ತೀನಿ ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ, ನನ್ನ ಇಂಟೆನ್ಷನ್ ಸೆಟ್ ಮಾಡಿ ನಾನು ಯಾವ ಡೈರೆಕ್ಷನಲ್ಲಿ ಹೋಗ್ತೀನಿ ನಾನು ಅದನ್ನು ಅಚೀವ್ ಮಾಡೋವಂಥ ಕೆಪಾಸಿಟಿ ನನಗಿದೆ ಅಂಥೇಳಿ ನಮ್ಮ ಪ್ರತಿಯೊಂದು ವಿಶಸ್ನು ನಾವು ಫುಲ್ಫಿಲ್ ಮಾಡ್ಕೊಳ್ತಾ ಇರೋವಂಥ ಒಂದು ಎಮೋಷ್ನಲಿ ಸ್ಯಾಟಿಸ್ಫೈಯಿಂಗ್ ಕಾರ್ಡ್ ಇದು, ಗ್ರೂಪ್ ನಂಬರ್ 2. ಸೊ ಯು ಆರ್ ಸೋ ಹ್ಯಾಪಿ, ಯು ಆರ್ ಸೋ ಸ್ಯಾಟಿಸ್ಫೈಡ್, ಮತ್ತು ಯು ಆರ್ ಜಸ್ಟ್ ಜಂಪಿಂಗ್ ಇಂಟು, ಅದೇ ಈ ಕಾರ್ಡ್ ಬಂದು ದಿಸ್ ಈಸ್ ಜಂಪಿಂಗ್ ಇಂಟು ನ್ಯೂ ಟೈಮ್ ಲೈನ್. ಲೈಕ್ ಏನು ಫ್ರಮ್ ನಥಿಂಗ್ ಟು ಎವ್ರಿಥಿಂಗ್ ಸ್ಟೋರಿ, ರ್ಯಾಕ್ಸ್ ಟು ರಿಚಸ್ ಸ್ಟೋರಿ ಅಂತ ಹೇಳ್ತಾರಲ್ಲ. ನಮ್ಮ ಕೈಯಲ್ಲಿ 100 ರೂಪಾಯಿ ಇತ್ತು, ಇವತ್ತು ಆ 100 ರೂಪಾಯಿನ ಇಟ್ಕೊಂಡು ನಾನು ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದ್ದೀನಿ ಅಂತ ಹೇಳಿ ಸ್ಟೋರಿಗಳು ಹೇಳ್ತಾರಲ್ಲ. ದಟ್ ಈಸ್ ದ ಕೈಂಡ್ ಆಫ್ ಸ್ಟೋರಿ ನೀವು ನೆಕ್ಸ್ಟು ಬರೆಯೋದಕ್ಕೆ ನೀವು ರೆಡಿ ಆಗ್ತಾ ಇರೋದು. 10 ತೋರಿಸ್ತಾ ಇರೋದು ರೆಕಾರ್ಡಿಂಗ್ ಟೈಮಲ್ಲಿ 10 ನಿಮ್ಮ ಕಾರ್ಡ್ ಟೇಬಲ್ ಮೇಲೂ ಇರೋದು. ಆಬ್ಸಲ್ಯೂಟ್ಲಿ ಯು ಆರ್ ಡನ್ ವಿತ್ ದ ಓಲ್ಡ್, ಗ್ರೂಪ್ ನಂಬರ್ 2. ದ ಓಲ್ಡ್ ಈಸ್ ಓವರ್, ದ ಪಾಸ್ಟ್ ಈಸ್ ಓವರ್, ದ ಹಾರ್ಡ್ ಲೆಸನ್ಸ್ ಆರ್ ಓವರ್. ಈ ಹಾರ್ಡ್ ಲೆಸನ್ಗಳೇನೆಲ್ಲ ಕಲಿಬೇಕಾಗಿತ್ತು ನಮ್ಮ ಜೀವನದಲ್ಲಿ ರಿಲೇಷನ್ಶಿಪ್ಗಳಿಂದ ಆರ್ ವಾಟ್ ಎವರ್ ಆರ್ ವಾಟ್ ನಾಟ್, ಅದರಿಂದ ನೀವು ಫೈನಲಿ ಹೀಲ್ ಆಗಿ ಯು ಆರ್ ರೆಡಿ. ಓಕೆ, ನೀವು ಬ್ರೇಕಪ್ ಎಲ್ಲ ಆಗಿ ಅಥವಾ ಹಾರ್ಟ್ ಬ್ರೇಕಲ್ಲೆಲ್ಲ ಇದ್ದರೆ ಆ ಹೀಲಿಂಗ್ ಜರ್ನಿನ ಮುಗಿಸ್ಕೊಂಡು ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಜರ್ನಿಗೆ ನೀವು ಮೂವ್ ಆಗ್ತಾ ಇದ್ದೀರಾ. ಸೊ ಯಾ, ಲುಕ್ ಎಟ್ ದ್ಯಾಟ್, ಗ್ರೂಪ್ ನಂಬರ್ 2. ದಿಸ್ ಈಸ್ ಬ್ಯೂಟಿಫುಲ್. ಅದೇ ಮತ್ತೆ ಕಾಂಟ್ರಾಸ್ಟಿಂಗ್ ಎನರ್ಜಿ ನೋಡಿ ಈ ಕಾರ್ಡಲ್ಲಿ. ಸೊ ನಥಿಂಗ್, ಈ ಕಾರ್ಡಲ್ಲಿ ಐ ಕ್ಯಾನ್ ಡೂ ಎನಿಥಿಂಗ್. ಈ ಕಾರ್ಡಲ್ಲಿ ಯು ಆರ್ ಟಯರ್ಡ್, ಯು ಆರ್ ಹೀಲಿಂಗ್. ನಿಮ್ಮ ಹಾರ್ಟ್ ಬ್ರೇಕಿಂದ ಅಥವಾ ರಿಜೆಕ್ಷನ್ಗಳಿಂದ ಅಥವಾ ಪೇನ್ಗಳಿಂದ ಅಥವಾ ಅಬ್ಸ್ಟೆಕಲ್ಗಳಿಂದ ದೆರ್ ಇಸ್ ನೋ ಮೂವ್ಮೆಂಟ್. ಏನೂ ಮಾಡೋಕ್ಕಾಗಲ್ಲ, ಎಲ್ಲೇ ಮುಂದೆ ಹೋದರೂ ಗೋಡೆ ಅಡ್ಡ ಇದೆ ಅನ್ನೋ ಥರ, ಎಲ್ಲೂ ಓಪನಿಂಗ್ಗಳಿಲ್ಲ. ದೆರ್ ಇಸ್ ನಥಿಂಗ್. ಈ ಕಾರ್ಡಲ್ಲಿ ಯು ಆರ್ ಇನ್ ಅ ಫೀಲ್ಡ್, ಓಪನ್ ಫೀಲ್ಡ್. ಮತ್ತು ಸನ್ ಕಾರ್ಡ್ ಇದು, ಅ ಟೋಟಲ್ ಹೀಲಿಂಗ್, ಅ ಟೋಟಲ್ ಬ್ರೇಕ್ ಥ್ರೂ. ಫೀಲ್ಡಲ್ಲಿ ನಿಂತಿರೋದು, ಯಾವುದೇ ಗೋಡೆಗಳಿಲ್ಲ, ಯಾವುದೇ ಅಡೆತಡೆಗಳಿಲ್ಲ, ಯಾವುದೇ ಅಬ್ಸ್ಟೆಕಲ್ಸ್ ಇಲ್ಲ. ಯು ಕ್ಯಾನ್ ಜಸ್ಟ್ ರನ್ ಅರೌಂಡ್. ಈ ಖಾಲಿ ಫೀಲ್ಡಲ್ಲಿದ್ದಾಗ ಯಾವ ಡೈರೆಕ್ಷನಲ್ಲಿ ಓಡಿದ್ರೂ ನಾವು ಓಡ್ಬೋದು, ಎಲ್ಲೂ ಏನೂ ತಡೆಯೋದಿಲ್ಲ. ಲೈಕ್ ಸುತ್ತ ಹಸಿರಿದೆ, ಸುತ್ತ ಗಿಡ ಮರ ಇದೆ, ತಂಪಾಗಿದೆ, ಒಂದು ಸ್ವಲ್ಪ ಬಿಸಿಲಿದೆ, ವಾರ್ಮ್ ಆಗೂ ಇದೆ. ಸೊ ಎನಿಥಿಂಗ್ ಇಸ್ ಪಾಸಿಬಲ್ ಅನ್ನೋಂಥ ಒಂದು ಎನರ್ಜಿಗೆ ನೀವು ಈ ಸಂದರ್ಭದಲ್ಲಿ ಮೂವ್ ಆಗ್ತಾ ಇರೋದು. ಡೆಫಿನೆಟ್ಲಿ ಯು ಹ್ಯಾವ್ ಗಾನ್ ಥ್ರೂ ಸಮ್ ಥಿಂಗ್ಸ್ ಲೈಕ್ ಡೆತ್ ಎನರ್ಜಿ, ಡೆತ್ ಆ್ಯಂಡ್ ರೀಬರ್ತ್, ಗ್ರೂಪ್ ನಂಬರ್ 2. ಸೊ ದಿಸ್ ಈಸ್, ಅದನ್ನೇ ಹೇಳಿದ್ದು ಸೈಮಲ್ಟೇನಿಯಸ್ ಆಗಿ, ದಿಸ್ ಈಸ್ ಕಾರ್ಡ್ ನಂಬರ್ 10 ಎನರ್ಜಿ. ಸೊ ಡೆತ್ತೂ ಆಗಿ ಜೊತೆಗೆ ರೀಬರ್ತ್ ಕೂಡ ಆಗೋದು. ಈ ಕ್ಯಾಟರ್ ಪಿಲ್ಲರ್ ಬಟರ್ಫ್ಲೈ ಆಗಬೇಕಾದ್ರೆ ಫಸ್ಟು ಕ್ಯಾಟರ್ ಪಿಲ್ಲರ್ ಸ್ಟೇಜಲ್ಲಿರುತ್ತೆ. ಅದು ಕ್ಯಾಟರ್ ಪಿಲ್ಲರಿಂದ ಆಚೆ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಅದು ಬಟರ್ಫ್ಲೈ ಕೂಡ ಆಗುತ್ತೆ. ಸೊ ಎರಡೂ ಜೊತೆಗೇ ಆಗುವಂಥದ್ದು. ದೆರ್ ಇಸ್ ಎಂಡಿಂಗ್ಸ್ ಆ್ಯಂಡ್ ದೆರ್ ಇಸ್ ನ್ಯೂ ಬಿಗಿನಿಂಗ್ಸ್ ಆ್ಯಂಡ್ ಟೋಟಲಿ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್. ಸೊ ಈ ಕಾರ್ಡಲ್ಲಿ ಲೈಕ್ ಎಲ್ಲ ಬ್ಲ್ಯಾಂಕ್ ಆಗಿರೋದು, ಬಟ್ ಒಳಗಡೆ ಹೋದಾಗ ವಿ ಹ್ಯಾವ್ ಅ ಡಿಫ್ರೆಂಟ್ ವರ್ಲ್ಡ್. ಅಗೇನ್ ನಮ್ಮ ಕ್ವಾಂಟಮ್ ಜಂಪಿಂಗ್ ಬಗ್ಗೆ ಇದು ಮಾತಾಡ್ತಾ ಇರೋದು. ಡಿಫ್ರೆಂಟ್ ಟೈಮ್ ಲೈನಿಗೆ ನೀವು ಡಿಫ್ರೆಂಟ್ ಟೈಮ್ ಲೈನಿಗೆ ಎಂಟರ್ ಆಗ್ತಾ ಇರೋದು. ಫ್ರಮ್ ನಥಿಂಗ್ ಟು ಎವ್ರಿಥಿಂಗ್, ಫ್ರಮ್ ಝೀರೋ ಟು ಹೀರೋ, ಫ್ರಮ್ ರ್ಯಾಕ್ಸ್ ಟು ರಿಚಸ್, ಆ ಥರ ಒಂದು ಸ್ಟೋರಿ ಬರೆಯುವಂಥ ಒಂದು ಟೈಮ್ ಲೈನಿಗೆ ನೀವು ಎಂಟರ್ ಆಗ್ತಾ ಇರೋದು. ಗ್ರೂಪ್ ನಂಬರ್ 2, ವಿಚ್ ಈಸ್ ವೆರಿ ವೆರಿ ಎಂಪವರಿಂಗ್, ವೆರಿ
ಲೈಕ್ ಮೂವಿ ಮಾಡ್ಬೋದು ನಮ್ಮ ಸ್ಟೋರಿನ ಇಟ್ಕೊಂಡು. ಆ ಥರ ಒಂದು ಎನರ್ಜಿಗೆ ಯು ಆರ್ ಸ್ಲೋಲಿ ಬಟ್ ಫಾರ್ ಶ್ಯೂರ್ ಎಂಟರ್ ಆಗ್ತಾ ಇರೋವಂಥದ್ದು. ಸೊ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದು ದ ಹೋಲ್ ನ್ಯೂ ಸ್ಟೋರಿ, ಅ ಹೋಲ್ ನ್ಯೂ ಲೈಫ್, ಹೋಲ್ ನ್ಯೂ ಪರ್ಸನ್ ಅವರ ಪರ್ಸ್ನಾಲಿಟಿ. ಡೇ ಟು ಡೇನಲ್ಲಿ ಇವತ್ತಿಂದ ಮಲಗಿ ನೀವು ನಾಳೆ ಇದ್ದಾಗ ಲೈಕ್ ಬೇರೆ ಒಂದು ಪ್ರಪಂಚಕ್ಕೆ ಹೋಗಿದ್ದೀನಿ ಅನ್ನುವಂಥ ಥರ ಚೇಂಜಸ್ ಎಲ್ಲ ಹೇಳ್ತಾ ಇರೋದು. ಸ್ವಲ್ಪವಾಗಿ ನಿಮಗೆ ಗೊತ್ತಿಲ್ದಿರ ನಿಮ್ಮ ಹಳೆ ಜೀವನನ ನೀವು ಬಿಡ್ತಾ ಹೋಗ್ತೀರಾ, ಆ ಬದಲಾವಣೆಗಳು ಮಾಡ್ತಾ ಹೋಗ್ತೀರಾ. ಲೈಕ್ ಕಂಪ್ಲೀಟ್ಲಿ ಆ ಫೋಕಸ್ ಬಂದು ನಿಮ್ಮ ಫ್ಯೂಚರ್ ಮೇಲಿರುತ್ತೆ, ಫೋಕಸ್ ಬಂದು ನಿಮ್ಮ ಗ್ರೋತ್ ಮೇಲಿರುತ್ತೆ, ಫೋಕಸ್ ಬಂದು ನಿಮ್ಮ ಹೀಲಿಂಗ್ ಮೇಲಿರುತ್ತೆ. ಸೊ ಯು ವಿಲ್ ಬಿ ಫುಲ್ ಆಫ್ ಕಾನ್ಫಿಡೆನ್ಸ್. ಸಡನ್ನಾಗಿ ಹೊಸ ಹಾಬೀಸು ಹ್ಯಾಬಿಟ್ಸು ಶುರು ಮಾಡಬೇಕಂತ ಅಂದ್ಕೊಳ್ಬೋದು. ಸಡನ್ ಆಗಿ ಐ ವಾಂಟ್ ಬಿ ಫಿಟ್ ಅನ್ನೋ ಥರ ಅನ್ನಿಸ್ಬೋದು. ಸಡನ್ ಆಗಿ ಲೈಕ್ ಓವರ್, ಮೈ ಪಾಸ್ಟ್ ಈಸ್ ಓವರ್, ಹೊಸ ಸ್ಟೋರಿ ನಾನು ಹೇಗೆ ಬರೀಲಿ, ಹೇಗೆ ನಾನು ನನ್ನ ಲೈಫನ್ನ ಬದಲಾಯಿಸ್ಕೊಳ್ಳಿ ಅನ್ನೋವಂಥ ಒಂದು ಎಕ್ಸೈಟ್ಮೆಂಟ್ಗೆ, ಹ್ಯಾಪಿನೆಸ್ಗೆ, ಐ ಆಮ್ ರೆಡಿ, ಆ ರೆಡಿನೆಸ್ ಎನರ್ಜಿಗೆ ನೀವು ಮೂವ್ ಆಗ್ತಾ ಇರೋದು. ಸೊ ಅದನ್ನೇ ಹೇಳಿದ್ದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಲೈಕ್ ಐ ಡಿಡ್ ಇಟ್ ಅನ್ನೋವಂಥ ಎನರ್ಜಿ. ಐ ಹೀಲ್ಡ್, ಐ ರೆಕವರ್ಡ್, ಲೈಕ್ ಐ ಸ್ಟಾರ್ಟೆಡ್ ಮೈ ಬಿಸ್ನೆಸ್. ನಾನು ಇದ್ರ ಬಗ್ಗೆ ಇಷ್ಟು ದಿನ ಆಲೋಚನೆ ಮಾಡಿದೆ ಅನ್ನೆಸಸರಿಯಾಗಿ. ಬರೀ ಒಂದು ಸ್ಟೆಪ್ ಅಷ್ಟೇ ನಾನು ತೊಗೊಳ್ಬೇಕಾಗಿದ್ದು, ಅಲ್ಲಿಂದ ಆಚೆಗೆ ಯೂನಿವರ್ಸ್ ನನ್ನ ಡೈರೆಕ್ಟ್ ಮಾಡ್ತಿತ್ತು. ಬಟ್ ಇದಕ್ಕೋಸ್ಕರ ಯಾಕೆ ಇಷ್ಟು ದಿನ ನಾನು ವೇಟ್ ಮಾಡಿದೆ ಅನ್ನುವಂಥ ಒಂದು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳೋದು. ಇಷ್ಟೇನಾ, ಇದಕ್ಕೆ ಯಾಕೆ ನಾನು ಇಷ್ಟು ದಿನ ವೇಟ್ ಮಾಡಿದೆ, ಇದು ಈಸಿನೇ ಇತ್ತಲ್ಲ, ಇದು ಸಿಂಪಲ್ಲೇ ಇತ್ತಲ್ಲ. ಸೊ ದೆರ್ ಈಸ್ ದಿಸ್ ಕಾನ್ಫಿಡೆನ್ಸ್. ಇನ್ನೂ ಟೈಮ್ ಬಂದಿರಲಿಲ್ಲ ನೀವು ಅದನ್ನು ಶುರು ಮಾಡೋದಕ್ಕೆ. ನೌ ಇಟ್ ಈಸ್ ದ ಟೈಮ್. ಗ್ರೂಪ್ ನಂಬರ್ 2, ಲೈಕ್ ಈ ಕಾರ್ಡ್ ಬಂದು ಸೆಂಟ್ರಲ್ಲಿತ್ತು. ಗ್ರೂಪ್ ನಂಬರ್ 1ಗೆ ಇಟ್ಸ್ ಟೈಮ್ ಟು ಗೋ. ಎಕ್ಸಾಕ್ಟ್ಲಿ ಇದೇ ಕಾರ್ಡು. ಲೈಕ್ ಇಟ್ ಈಸ್ ಟೈಮ್ ಟು ಗೋ. ಲೈಕ್ ಹೊಸ ಟೈಮ್ ಲೈನಿಗೆ ನೀವು ಹೋಗ್ತಾ ಇರುವಂಥದ್ದು. ಲೈಕ್ ಆ ಡೋರ್ ಓಪನ್ ಆಗಿರುವಂಥದ್ದು ಆ್ಯಂಡ್ ಯು ಆರ್ ರನ್ನಿಂಗ್ ಆ ಹೊಸ ಟೈಮ್ ಲೈನಿಗೆ. ಐ ಆಮ್ ರೆಡಿ, ಇಟ್ ಈಸ್ ಟೈಮ್ ಟು ಗೋ. ಪಾಸ್ಟ್ನ ಬಿತ್ತು ಫ್ಯೂಚರ್ ಕಡೆಗೆ ನೀವು ಓಡ್ತಾ ಇರೋದು. ಆ ಡೋರ್ನ ಓಪನ್ ಮಾಡಿದ ತಕ್ಷಣ ಹೊಸ ಪ್ರಪಂಚಕ್ಕೆ ನೀವು ಎಂಟರ್ ಆಗ್ತಾ ಇರೋ ಥರ, ಹೊಸ ಪಾಸಿಬಿಲಿಟೀಸ್ಗೆ ಎಂಟರ್ ಆಗ್ತಾ ಇರೋ ಥರ, ನನ್ನ ಕೈಲಿ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಮೈಂಡ್ ಸೆಟ್ಗೆ ಎಂಟರ್ ಆಗ್ತಾ ಇರೋ ಥರ. ಯು ಆರ್ ಗೆಟಿಂಗ್ ಇನ್ ಟು ಅ ಆ್ಯಕ್ಷನ್ ಪೀರಿಯಡ್. ಗ್ರೂಪ್ ನಂಬರ್ 2 ಇಷ್ಟು ದಿನ ಬರೀ ಆಲೋಚನೆಗಳಲ್ಲೇ ಇತ್ತು, ಇಷ್ಟು ದಿನ ಬರೀ ಮಾತಲ್ಲೇ ಇತ್ತು, ಇಷ್ಟು ದಿನ ಬರೀ ಪ್ಲ್ಯಾನಿಂಗಲ್ಲೇ ಇತ್ತು, ಇಷ್ಟು ದಿನ ಅಂದ್ಕೊಳ್ತಾ ಇದ್ರಿ, ಕನ್ಸು ಕಾಣ್ತಾ ಇದ್ರಿ, ಇಷ್ಟು ದಿನ ಇದು ಮಾಡಿದರೆ ಓಕೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಯು ಆರ್ ಆ್ಯಕ್ಚುಲಿ ಗೋಯಿಂಗ್ ಟು ಡೂ ಇಟ್. ಲೈಕ್ ಬಿಸ್ನೆಸ್ ಪ್ಲ್ಯಾನ್ ಬರಿಬೋದು, ನನ್ನದೇ ಒಂದು ಬಿಸ್ನೆಸ್ ಓಪನ್ ಮಾಡಬೇಕು ಅಂಥೇಳಿ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದು. ಕೆಲವೊಬ್ಬರು ನಮ್ಮನ್ನು ಡಿಮೋಟಿವೇಟ್ ಮಾಡಿರ್ಬೋದು. ಸೊ ಆ ಪ್ಲ್ಯಾನನ್ನು ಪಕ್ಕಕ್ಕಿಟ್ಟಿರ್ಬೋದು. ಬಟ್ ಬ್ಯಾಕ್ ಆಫ್ ದ ಮೈಂಡಲ್ಲಿ ಆ ಪ್ಲ್ಯಾನ್ ಯಾವಾಗಲೂ ನಡೀತಾ ಇತ್ತು. ಲೈಕ್ ಟೈಮ್ ಬಂದಾಗ ಮಾಡ್ತೀನಿ, ಟೈಮ್ ಬಂದಾಗ ನೋಡೋಣ, ಆ ಟೈಮ್ ಇವಾಗ ಬಂದಿದೆ. ಸೊ ಅದನ್ನೇ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದ ಟೈಮ್ ಹ್ಯಾಸ್ ಕಮ್. ಹೊಸ ಬಿಸ್ನೆಸ್ ಟ್ರೈ ಮಾಡೋದಕ್ಕೆ, ಹೊಸ ಜಾಬ್ ಟ್ರೈ ಮಾಡೋದಕ್ಕೆ, ಹೊಸ ರಿಲೇಷನ್ಶಿಪ್ಪಿಗೆ ಎಂಟರ್ ಆಗೋದಕ್ಕೆ, ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಲೈಫನ್ನ 180 ಡಿಗ್ರಿ ಟರ್ನ್ ಮಾಡೋದಕ್ಕೆ, ಲೈಕ್ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್ ತರೋ ಅಂಥ ಒಂದು ಟೈಮ್ ಲೈನಿಗೆ ನೀವು ಈ ಸಮಯದಲ್ಲಿ ಎಂಟರ್ ಆಗ್ತಾ ಇರೋದು. ಗ್ರೂಪ್ ನಂಬರ್ 2, ಯು ಆರ್ ರೆಡಿ, ಆ್ಯಕ್ಷನ್ ಓರಿಯೆಂಟೆಡ್, ಆ್ಯಕ್ಷನ್ ಪ್ಯಾಕ್ಡ್. ಅದನ್ನೇ ಹೇಳಿದ್ದು ಸ್ಟಾರ್ಟಿಂಗ್ ಮೂವಿನಲ್ಲೆಲ್ಲ. ಈ ಮೂವಿನಲ್ಲಿ 2 ಪಾರ್ಟ್ ಇರುತ್ತೆ, ಬಿಫೋರ್ ಇಂಟರ್ಮಿಷನ್, ಆಫ್ಟರ್ ಇಂಟರ್ಮಿಷನ್ ಮುಂಚೆ ಬರೀ ನಾವು ಯಾರಂತ ಗೊತ್ತಿಲ್ದಿರ ಆ ಬೇಜಾರಲ್ಲಿರೋದು, ನಮ್ಮ ಪವರ್ ಏನಂತ ನಮ್ಗೆ ಗೊತ್ತಿರೋದಿಲ್ಲ. ಲೈಕ್ ಇಂಟರ್ಮಿಷನ್ ಆಗೋ ಅಷ್ಟರಲ್ಲಿ ಆ ತೊಂದರೆಗಳಾಗಿರುತ್ತೆ, ಟವರ್ ಮೂಮೆಂಟ್ಗಳಾಗಿರುತ್ತೆ. ಸಡನ್ನಾಗಿ ನಮ್ಮಲ್ಲಿರೋ ಪವರ್ ಏನು ಅಂತ ನಮಗೆ ಗೊತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಇಂಟರ್ಮಿಷನ್ ಆದಮೇಲೆ ಆ ಪವರ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ನಮ್ಮ ಲೈಫ್ನ ಇಂಪ್ರೂವ್ ಮಾಡೋದು, ಬೇರೆಯವ್ರ ಲೈಫ್ಗೆ ಸಪೋರ್ಟ್ ಮಾಡೋದು. ಸೊ ಆ ಥರ ಒಂದು ಎರಾನಲ್ಲಿ, ಆ ಥರ ಒಂದು ಸಿಚುವೇಶನಿಗೆ ಯು ಆರ್ ಮೂವಿಂಗ್. ಗ್ರೂಪ್ ನಂಬರ್ 2, ಲೈಕ್ ಈ ಕಾರ್ಡ್ ಹೇಳ್ತಾ ಇರೋದು ಹಿಯರ್ ಆ್ಯಂಡ್ ನೌ. ಇಲ್ಲಿ ಪಾಸ್ಟ್ ಇರೋದು, ಇಲ್ಲಿ ಫ್ಯೂಚರ್ ಇರೋದು, ನೀವು ಮಧ್ಯದಲ್ಲಿ ಈ ಡೋರು ಓಪನ್ ಆಗ್ತಾ ಇರೋದು. ಸೊ ದಟ್ ಯು ಕ್ಯಾನ್ ಎಂಟರ್ ನಿಮ್ಮ ಈ ಹೀರೋಯಿನ್ ಟೈಪ್ ಆಫ್ ಮೇನ್ ಕ್ಯಾರೆಕ್ಟರ್ ಟೈಪ್ ಆಫ್ ಲೈಫ್ಗೆ. ಮತ್ತು ನೀವಿಲ್ಲಿ ಕೂತು ಆಲೋಚನೆ ಮಾಡ್ತಾ ಇರೋದು ಇನ್ನು ನಿಮ್ಮ ಎನರ್ಜಿ. ಇಟ್ಸ್ ಜಸ್ಟ್ ಒನ್ ಜಂಪ್, ಲೈಕ್ ಒನ್ ಸ್ವಿವಲ್, ಒನ್ ಮೂವ್ಮೆಂಟ್ ಆ್ಯಂಡ್ ದೆನ್ ಯು ಆರ್ ದೇರ್. ಆ ಫ್ಯೂಚರಲ್ಲಿ ಈ ಹೊಸ ಟೈಮ್ ಲೈನಿಗೆ ಯು ವಿಲ್ ಡೆಫಿನೆಟ್ಲಿ ಜಂಪ್. ಈ ಹೊಸ ಟೈಮ್ ಲೈನಿಗೆ ವೆರ್ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಆಪ್ಷನ್ಸ್ ಆ್ಯಂಡ್ ಆಪರ್ಚುನಿಟೀಸ್. ಆ್ಯಕ್ಷನ್ ಓರಿಯೆಂಟೆಡ್, plot twist in a good way, service oriented, business oriented, fitness oriented, like overall ಆಗಿ ನನ್ನ ಲೈಫನ್ನ ನನ್ನ ಹಿಡಿತಕ್ಕೆ, ನನ್ನ ಕಂಟ್ರೋಲಿಗೆ ತಗೊಳ್ಳೋ ಅಂಥ ಒಂದು
ಟೈಮ್ ಲೈನಿಗೆ ನಾವು ಎಂಟರ್ ಆಗ್ತಾ ಇರೋದು ನಮ್ಮ ಈ ನೆಕ್ಸ್ಟ್ ಪಾರ್ಟಲ್ಲಿ. ಸೊ ನಿಮಗೆ ಲೈಕ್ ನಾಟ್ ಜಸ್ಟ್ ಒನ್ ಹೀಗೇನೆ ಅಂತ ಹೇಳಿ ಈ ಪರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ, ಬಿಕಾಸ್ ನೀವು ಎಂಟರ್ ಆಗ್ತಾ ಇರೋಂಥ ಈ ಡೋರ್ ಬಂದು ಹ್ಯಾಸ್ ದ ಆಪರ್ಚುನಿಟೀಸ್ ಆರ್ ಕೌಂಟ್ಲೆಸ್, ದ potential is unlimited, there is unlimited options and opportunities. ಅದನ್ನೇ ಹೇಳಿದ್ದು, ಲೈಕ್ ಇಲ್ಲಿ ಬಂದು ಎವ್ರಿಥಿಂಗ್ ಇಸ್ ಸ್ಟಾಪ್ಡ್ ಆ್ಯಂಡ್ ಸ್ಟ್ಯಾಗ್ನೆಂಟೆಡ್. ಈ ಸನ್ ಕಾರ್ಡಲ್ಲಿ ಬಂದು ನಾವು ಫೀಲ್ಡಲ್ಲಿರೋದು, ನಾವು ಯಾವ ಡೈರೆಕ್ಷನನ್ನು ಚೂಸ್ ಮಾಡಿದ್ರು ಆ ಡೈರೆಕ್ಷನಲ್ಲಿ ಓಡ್ಬೋದು, ನಾವು ಆ ಡೈರೆಕ್ಷನಲ್ಲಿ ಆ್ಯಕ್ಷನ್ಸ್ ತೊಗೊಳ್ಬೋದು. ಬಟ್ ಇಟ್ ಈಸ್ ಅಪ್ ಟು ಯು, ಈ ಹೊಸ ಟೈಮ್ ಲೈನನ್ನು ಯಾವ ರೀತಿ ನೀವು ಉಪಯೋಗಿಸ್ಕೊಳ್ತೀರಾ ಅಂಥೇಳಿ. ಎನಿಥಿಂಗ್ ಇಸ್ ಪಾಸಿಬಲ್ ಅನ್ನುವಂಥ ಒಂದು ಟೈಮ್ ಲೈನ್ ಅಥವಾ ಹೊಸ ವರ್ಲ್ಡ್ ನೀವು ಎಂಟರ್ ಆಗ್ತಾ ಇರುವಂಥದ್ದು. ಅಗೇನ್ ಡೇ ಆ್ಯಂಡ್ ನೈಟ್, ಲೈಕ್ ಟೋಟಲಿ ಡಿಫ್ರೆಂಟ್ ಎನರ್ಜಿನ ನೀವು ಇನ್ವೈಟ್ ಮಾಡಿದ್ದೀರಾ ನಿಮ್ಮ ಲೈಫಿಗೆ, ಮತ್ತು ನೀವು ಎಂಟರ್ ಆಗ್ತಾ ಇದ್ದೀರಾ. ಸೊ ಟೈಮ್ ಟು ಗೋ ಗ್ರೂಪ್ ನಂಬರ್ 2. ಲೈಕ್ time to write new story, new chapter, time for action, impactful blockbuster ಮೂವಿನ ನೀವು ಕ್ರಿಯೇಟ್ ಮಾಡೋದು ನಿಮ್ಮ ಲೈಫ್ ಮುಖಾಂತರ, ನಿಮ್ಮ ಆ್ಯಕ್ಷನ್ಸ್ ಮುಖಾಂತರ. ಐ ಆಮ್ ರೆಡಿ ಫಾರ್ ಮೈ ಬ್ಲಾಕ್ಬಸ್ಟರ್ ಸ್ಟೋರಿ, ಐ ಆಮ್ ರೆಡಿ ಫಾರ್ ಮೈ ಬ್ಲಾಕ್ಬಸ್ಟರ್ ಮೂವಿ, ಐ ಆಮ್ ರೆಡಿ ಟು ಚೇಂಜ್ ಮೈ ಸ್ಟೋರಿ. ಲೈಕ್ ಯುವರ್ ಸ್ಟೋರಿ ಈಸ್ ಚೇಂಜಿಂಗ್ ಗ್ರೂಪ್ ನಂಬರ್ 2 ಓವರಾಲ್ ಆಗಿ. ಐ ಆಮ್ ರೆಡಿ ಫಾರ್ ದಿಸ್ ನ್ಯೂ ಇನ್ಸ್ಪಿರೇಷನಲ್, ಮೋಟಿವೇಶನಲ್, interesting, exciting, accelerating, I don't know, beautiful story. So that is what you are attracting or manifesting ಈ ಸಮಯದಲ್ಲಿ. ಕೆಳಗಡೆ ಕಮೆಂಟ್ ಮಾಡಿ I am so ready for this new story ಅಂತ ಹೇಳಿ, ಅಥವಾ ಏನೆಲ್ಲ ನಿಮ್ಗೆ ಅನ್ನಿಸ್ತಾ ಇದೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಬಿಕಾಸ್ ಓ ಮೈ ಗಾಡ್, ಯು ವಿಲ್ ಬಿ ಸೋ ಹ್ಯಾಪಿ ನೆಕ್ಸ್ಟ್ ಪಾರ್ಟಲ್ಲಿ. ಅಗೇನ್ ಐ ಕಾಂಟ್ ಸ್ಟಾಪ್ ಸ್ಮೈಲಿಂಗ್. ನಿಮ್ಮ ಗ್ರೂಪಲ್ಲಿ ನಿಮ್ಮ ಮುಖದಲ್ಲೂ ಈ ನಗು ಯಾವಾಗಲೂ ಇರಲಿ ಅಂತ ಹೇಳಿ ಐ ಸೆಂಡ್ ಲಾಡ್ ಆಫ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಲವ್ ನಿಮಗೆ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಸೂಪರ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.